ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರಾ ಇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ಯಸ್ಯಾನುಭಾವಮಖಿಲಶ್ರುತಿಸಾರಮೇಕಂ ಅಧ್ಯಾತ್ಮದೀಪಮತಿತಿತೀರಿಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಮವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿಮಾಲಿಕಾ. ಜಿಪುಣತನ ವಿಪರೀತ ಇರಬಾರದು. ತಾನೂ ಭೋಗಿಸದೆ ಉಳಿದವರಿಗೂ ಭೋಗವನ್ನು ನೀಡದೆ ಸಾಯಬಾರದು ಅನ್ನುವ ಪಾಠವನ್ನು ನಾನು ಕಲಿತಿದ್ದು ಜೇನು ನೊಣವನ್ನು ನೋಡಿ. ಜೇನು ಕುರುಬ ಜೇನು ಹುಟ್ಟಿಗೆ ಕೈ ಹಾಕಿ ಜೇನನ್ನು ಪಡಿತಾನೆ. ಅವನು ಕಷ್ಟಪಟ್ಟಿರೋದಿಲ್ಲ. ಕಷ್ಟಪಟ್ಟು ಕೇವಲ ಲೋಭದಿಂದ ತಾವು ಜೇನನ್ನು ಸವಿಯದೆ ಎಲ್ಲ ಹೂಗಳ ಬನಿಯನ್ನು ಮಕರಂದವನ್ನು ತೆಗೆದು ಜೇನು ನೊಣಗಳು ಇಟ್ಟಿರ್ತವೆ. ಆದರೆ ಆ ಜೇನು ನೊಣಗಳು ತಾವು ಸಂಗ್ರಹಿಸಿದ ಜೇನು ತುಪ್ಪವನ್ನು ತಿನ್ನೋದಿಲ್ಲ. ಹಾಗೆ ವಿಪರೀತ ಕಷ್ಟಾರ್ಜಿತವಾಗಿ ಸಂಪಾದಿಸಿದ್ದನ್ನು ಒಬ್ಬ ಸಾಧಕ 3 ಭಾಗವಾಗಿ ಮಾಡಬೇಕು. ಒಂದು ಧರ್ಮ, ಇನ್ನೊಂದು ಸುಖ ಅಂದರೆ ಆ ತಾತ್ಕಾಲಿಕ ಸುಖ, ಇನ್ನೊಂದು ಆಪದ್ಧರ್ಮ, ಆಪತ್ತಿಗಾಗಿ. ತಾನು ಗಳಿಸಿದ ಹಣದಲ್ಲಿ 3 ಭಾಗ ಮಾಡಿಕೊಳ್ಬೇಕು. ಇದು ಒಳ್ಳೆಯ ನಡೆ. ಹೀಗೆ ಮಾಡದೆ ಧರ್ಮಕ್ಕೆ ಖರ್ಚು ಮಾಡೋದಿಲ್ಲ. ತಾನು ತಿನ್ನಲಿಕ್ಕೂ ಹೆದರಿಕೆ, ಬೇರೆಯವರು ಕೊಡಲ್ಲ. ಈ ಪರಿಸ್ಥಿತಿ ಏನಾಗಬೇಡ. ಈ ತರಹದ ಪರಿಸ್ಥಿತಿಯನ್ನು ನೋಡಿಯೇ ಭರ್ತೃಹರಿ ತಮಾಷೆ ಮಾಡಿದ್ದು. ದಾನಂ ಭೋಗೋ ನಾಶಃ ತಿಸ್ರೋ ಗತಯೋ ಭವಂತಿ ವಿತ್ತಸ್ಯ ಯೋ ನ ದದಾತಿ ನ ಭುಂಕ್ತೆ ತಸ್ಯ ವಿತ್ತಸ್ಯ ತೃತೀಯ ಗತಿರ್ಭವತಿ ಎಂದರು. ಹಣದ ಗಮ್ಯ 3: ದಾನ, ಭೋಗ, ನಾಶ. ನಾಶ ಅಂದರೆ ಕಣ್ಮರೆಯಾಗೋದು, ಬೇರೆಯವರ ಪಾಲಾಗೋದು. ಯೋ ನ ದದಾತಿ, ಯಾರು ದಾನ ಮಾಡೋದಿಲ್ಲ, ನ ಭುಂಕ್ತೆ, ಯಾರು ತಾನು ತಿನ್ನೋದಿಲ್ಲ, ಅವನ ಹಣಕ್ಕೆ 3ನೇ ಗತಿ ಅಂದರೆ ನಾಶ ಆಗುತ್ತೆ ಅಂತ. ಅದರಿಂದ ಯಥಾಯೋಗ್ಯವಾಗಿ ಹಣವನ್ನು 3 ವಿಭಾಗ ಮಾಡಿಕೊಂಡು ಬಾಳಬೇಕು ಅನ್ನುವುದನ್ನು ನಾನು ಕಲಿತದ್ದು ಇಲ್ಲಿಂದ. ಜೇನು ನೊಣದ ಅವಸ್ಥೆಯನ್ನು ನೋಡಿ ನಾನು ಕಲಿತಿದ್ದು ಅಂತ ಹೇಳದ. ಅದನ್ನು ನಾವು ನೋಡಿದ್ವಿ. ನ ದೇಯಂ ನೋಪಭೋಗ್ಯಂಚ ಲುಬ್ಧೈರ್ಯ ದುಃಖ ಸಂಚಿತಂ ಭುಂಕ್ತೆ ಸ್ವಮಪಿ ತಚ್ಚಾನ್ಯೋ ಮಧುಹೇ ವಾರ್ಥವನ್ಮಿಧು. ಹಾಗೆ ಒಬ್ಬ ಇದ್ದಾನೆ, ಅವನು ಏನು ಮಾಡ್ತಾನೆ, ಜೇನು ಕುರುಬ ಬಂದು ತಗೊಂಡು ಹೋಗ್ತಾನೆ. ಆ ರೀತಿ ನಾವು ಕಷ್ಟಪಟ್ಟು ಸಂಗ್ರಹಿಸಿದ್ದನ್ನು ರಾಜರೋ ಅಥವಾ ಇನ್ಯಾರೋ ತೆಗೆದುಕೊಂಡು ಹೋಗ್ತಾರೆ. ಅದರಿಂದಾಗಿ 3 ಭಾಗ ಮಾಡಬೇಕು. ಕೆಲವೊಂದು ಬಾರಿ ಧರ್ಮ, ಅರ್ಥ, ಕಾಮ ಈ ದೃಷ್ಟಿಯನ್ನು ಇಟ್ಟುಕೊಂಡೇ ಬಾಳಬೇಕಾಗತ್ತೆ. ಈ 3 ದೃಷ್ಟಿ ಇಲ್ಲದೆ ಹೋದರೆ ಏನು ಪ್ರಯೋಜನ ಆಗೋದಿಲ್ಲ. ಇವತ್ತು ನಾವು ಅಲ್ಲಿ ನೆಟ್ಟಕಲ್ಲಪ್ಪ ಅಂತ ಒಂದು ಸರ್ಕಲ್ ನೋಡ್ತೇವೆ. ನೆಟ್ಟಕಲ್ಲಪ್ಪ, ನೀವು ಬೆಂಗಳೂರಿನ ಇತಿಹಾಸವನ್ನು ತೆಗೆದರೆ ಧರ್ಮಭೂಷಣ ನೆಟ್ಟಕಲ್ಲಪ್ಪ ಅಂತ ಅವ್ರ ಹೆಸರು. ನೆಟ್ಕಲ್ಲಪ್ಪ ಅಂತ ನೆಟ್ಟಕಲ್ಲಪ್ಪ ಧರ್ಮಭೂಷಣ. ಅವರು ಬಹಳ ದಾನ ಮಾಡ್ತಾ ಇದ್ರು. ಅವರ ಹೆಸರು ಇವತ್ತಿಗೂ ಉಂಟು. ಇಲ್ಲ, ನಾವು
ರೋಟರಿ ಕ್ಲಬ್ ತರಹ ಕೇವಲ ದಾನ ಮಾಡ್ತೇವೆ. ಹೌದು, ಆ ದಾನಕ್ಕೊಂದು ಗತಿ ಇರೋದಿಲ್ಲ, ಆ ದಾನಕ್ಕೊಂದು ಉದ್ದೇಶ ಇಲ್ಲ. ಅನುಕಂಪೆ ಮಾತ್ರ ಉದ್ದೇಶ ಅಂತ ಆದರೆ ಅದು ಪ್ರಯೋಜನ ಬೀಳೋಲ್ಲ. ಇವಾಗ ನಾವು ನೋಡ್ತೇವೆ, ನಮಗಿಂತ ಯಾರು ದೀನ ಪರಿಸ್ಥಿತಿಯಲ್ಲಿರ್ತಾರೆ ಅನಾಥಾಶ್ರಮಕ್ಕೆ ನಾವು ಕೊಡ್ತೇವೆ, ಕೊಡಬೇಡಿ ಅಂತ ಹೇಳೋದಲ್ಲ, ಆದರೆ ಅದು ದಾನ ಆಗುವಲ್ಲ. ಅನಾಥಾಶ್ರಮದ ಮಕ್ಕಳ ಜೊತೆಗೆ ಊಟವನ್ನು ಮಾಡೋದು ಸಂತೋಷ, ಏಕೆಂದರೆ ತಂದೆ ತಾಯಿ ಪ್ರೀತಿಯನ್ನು ಕಾಣದವರಿಗೆ ಆ ತಂದೆ ತಾಯಿಯ ಪ್ರೀತಿಯನ್ನು ಕೊಡಲಿಕ್ಕೆ ನೇರವಾಗಿ ಆಗೋಲ್ಲ. ಯಾರೋ ದಾನಿಗಳು ಕೊಟ್ಟಿದ್ದು ಅಂತಲೇ ಕೊಡೋದು. ಹುಟ್ಟಿದಬ್ಬದ ದಿವಸ ಅವ್ರ ಜೊತೆಗೆ ಹುಟ್ಟಿದಬ್ಬ ಆಚರಣೆ ಮಾಡಿದೆ, ಅವೆಲ್ಲ ಮಾಡ್ತಾರೆ. ಆದರೆ ಅದು ಪರ್ಪಸ್ ಸರ್ವ್ ಎಷ್ಟರ ಮಟ್ಟಿಗೆ ಅದು ಪರ್ಪಸ್ ಸರ್ವ್ ಆಗುತ್ತೆ ಅನ್ನೋದೇ ದೊಡ್ಡ ಪ್ರಶ್ನೆ. ಭಿಕ್ಷುಕರಿಗೆ ದುಡ್ಡು ಕೊಡೋದು ಕರೆಕ್ಟು, ಯಾವ ತೊಂದರೆಯೂ ಇಲ್ಲ. ಆದರೆ ಅದೂ ಒಂದಾಗಬೇಕೇ ವಿನಃ ಅದು ಮಾತ್ರ ಆಗಬಾರದು. ನಮ್ಮ ಧರ್ಮಾಚರಣೆಯಲ್ಲಿ ಅದೂ ಒಂದಿದೆ ವಿನಃ ಅದು ಮಾತ್ರ ನಾನು ಮಾಡ್ತೇನೆ ಅನ್ನೋದು ಅಷ್ಟು ಸಮಂಜಸ ಅಲ್ಲ. ಲೋಕವೇ ಅದನ್ನು, ಲೋಕದ ಫಲಿತಾಂಶ ನೋಡ್ತೇವೆ. ನಾವು ಒಬ್ಬರಿಗೆ ಅನುಕಂಪೆಯಿಂದ ಕೊಟ್ಟೆವು, ಮುಂದೇನು? ಅದರಿಂದ ಏನು ತೃಪ್ತಿ? ಔಟ್ಕಮ್ ಏನು? ಔಟ್ಕಮ್ ಏನಿಲ್ಲ. ನಾವು ಸಹಾಯ ಮಾಡಿದೆವು, ಆಯಿತು, ಅದು ನಮ್ಮ ತೃಪ್ತಿ. ಅದನ್ನು ದೇವ್ರಿಗೆ ಅರ್ಪಣೆ ಮಾಡಿದೆಯಾ? ಮಾಡು. ಅದನ್ನು ಭಾಗವತ ಹೇಳೋದು, ದೇವ್ರಿಗೆ ಅರ್ಪಣೆ ಮಾಡು. ಅದು ಮಾಡಬೇಡ ಅಂತ ಹೇಳ್ತಾ ಇಲ್ಲ, ದೇವ್ರಿಗೆ ಅರ್ಪಣೆ ಮಾಡು. ದೇವರ ಪ್ರೀತಿಗಾಗಿ ನಾನು ಉಪಕಾರ ಮಾಡ್ತಾ ಇದ್ದೇನೆ ಅಂತ ಮುಂದುವರಿ, ಅಷ್ಟೆ. ಹಾಗೆ ಮಾಡದೆ ಕೇವಲ ಸಹಾಯ ಅಂತ ಮಾಡೋದ್ರಿಂದ ಪ್ರಯೋಜನ ಆಗಲ್ಲ, ಮತ್ತದು ಕರ್ತವ್ಯ, ದಾನ ಅಲ್ಲ. ದಾನ ಯಾವುದು ಅಂತಂದರೆ, ಯಾವುದೋ ಒಂದು ಉದ್ದೇಶಕ್ಕಾಗಿ ತನ್ನ ಇಡೀ ಜೀವನವನ್ನು ಮುಡಿಪಾಗಿಟ್ಟು ಅಧ್ಯಯನವೋ ತಪಸ್ಸೋ ಏನೋ ಮಾಡ್ತಾ ಇರ್ತಾನೆ, ಅವನಿಗಾಗಿ ನಾವು ಸಲ್ಲಿಸೋದಿದೆಯಲ್ಲ, ಅದು ದಾನ. ಆ ದಾನ ಹೆಚ್ಚಿನ ಮಹತ್ವ ಇರೋದು. ಸಹಾಯಕ್ಕೂ ಉಂಟು, ಯಾಕೆ ನಾವು ಬಂದಿದ್ದೇವೆ, ನಮಗೆ ಕೈಲಾಗುತ್ತೆ, ಆಗದೇ ಇದ್ದವರಿಗೆ ಸಹಾಯ ಮಾಡೋದು ಅದು ಅನುಕಂಪೆ. ಅನುಕಂಪೆ ಮತ್ತು ದಾನ ಎರಡೂ ಒಂದೇ ಅಲ್ಲ. ಈ ತರಹ ಮಾಡಬೇಕು. ಯಾರು ಹೀಗೆ ಮಾಡೋಲ್ಲ ಸರಿ, ಅವರು ಕೂಡ ಕೆಲವರು ತೆಗೆದುಕೊಳ್ಳೋದಿಲ್ಲ, ಅವರು ಚೆನ್ನಾಗಿ ಭೋಗಿಸೋದಿಲ್ಲ, ಬಹಳ ಪಿಟ್ಟಾಸಿ ಜೀವನ ನಡೆಸ್ತಾ ಇರ್ತಾರೆ. ಬಹಳ ಪಿಟ್ಟಾಸಿಗಳು, ಎಷ್ಟು ಪಿಟ್ಟಾಸಿತನ ಹೇಳಿದರೆ ಸಾಧ್ಯವೇ ಇಲ್ಲ. ಜಿಪುಣತನ, ಆ ಜಿಪುಣತನ ಅದು ಎಷ್ಟು ಜಾಸ್ತಿ ಆಗತ್ತೆ, ಏನು ಪ್ರಯೋಜನ ಇಲ್ಲ. ಸತ್ತ ಮೇಲೆ ಆ ಹಣವನ್ನು ಬೇರೆಯವರು ಹುಡ್ಕೊಂಡು ಹೋಗ್ತಾರೆ. ಇದು ನಾನು ದುಂಬಿಗಳಿಂದ ಮತ್ತು ಜೇನು ಕುರುಬನಿಂದ ಕಲಿತ ಪಾಠ. ಇನ್ನು ಜಿಂಕೆಯಿಂದ ನಾನು ಕಲಿತ ಪಾಠ ಅಂತ ಏನದು? ಜಿಂಕೆಯಿಂದ ಕಲಿತ ಪಾಠ, ಗ್ರಾಮ್ಯ ಗೀತಂ ನ ಶೃಣುಯಾತ್ ಯತಿರ್ವನಚರ ಕ್ವಚಿತ್ ಶಿಕ್ಷೇಹಂ ಹರಿಣಾತ್ ಬದ್ಧಾತ್ ಮೃಗಯೋ ಗೀತಮೋಹಿತಾತ್. ಒಂದು ಕಾಲದಲ್ಲಿ ಜಿಂಕೆಯನ್ನು ಹಿಡಿಲಿಕ್ಕೆ ಒಂದು ಟೆಕ್ನಿಕ್ಕನ್ನು ಬಳಸ್ತಾ ಇದ್ರು. ಒಬ್ಬ ಬೇಡ ಹಾಡೋದು, ಅದರದ್ದೇ ಆದ ಧ್ವನಿ ಹೊಂದಿದೆ, ಬೇರೆ ರಾಗ ಅದು, ಅದನ್ನು ದೇಸಿ ಅಂತ ಕರೀತಾರೆ. ಹಾಡುವ ಪದ್ಧತಿ ಎರಡುಂಟು, ಮಾರ್ಗ ಮತ್ತು ದೇಸಿ ಅಂತ. ದೇಸಿ ಅಂತಂದರೆ ಆಯಾ ಪ್ರದೇಶಗಳ ಜಾನಪದದ ಹಾಡು ಏನಿದೆ ಅದು ದೇಸಿ. ಮಾರ್ಗ ಅಂತಂದರೆ ಸಂಗೀತ ಗ್ರಂಥಗಳಲ್ಲಿ ಅಧಿಕೃತವಾಗಿ ಲಕ್ಷಣಭರಿತವಾಗಿ ನಿರ್ವಚನಕ್ಕೆ ಒಳಗಾದ ರಾಗಗಳು, ಅದು ಮಾರ್ಗ. ಇದು ಮಾರ್ಗ ಅಲ್ಲ, ದೇಸಿ. ಆ ಹಾಡನ್ನು ಗೋರಿ ಅಂತ ಕರಿತಾ ಇದ್ರು ಹಿಂದೆ. ಈಗ ಆ ಥರ ಹಾಡೇನು ಹಾಡೋಲ್ಲ. ಜಿಂಕೆಯನ್ನು ಹಿಡಿಬೇಕು ಅಂದರೆ ಆ ಥರ ಹಾಡು ಬರುತ್ತೇನೋ, ನಾಗರಹೊಳೆಯ ಒಳಗಡೆ ಹೋದರೆ ಏನೋ ಗೊತ್ತಿರ್ಬೋದೇನೋ, ಹಾಲಕ್ಕಿ ಜನಾಂಗದ ಹತ್ತಿರ ಹೋದರೆ ಗೊತ್ತಿರ್ಬೋದೇನೋ, ಗೊತ್ತಿಲ್ಲ. ಗೋರಿ ಅಂತ ಕರೀತಾ ಇದ್ರು. ಈ ದಕ್ಷಿಣ ಕನ್ನಡದ ಹಳೆಯ ಬೇಟೆಯ ಕಥನಗಳು, ನಮ್ಮ ಕೆದಂಬಾಡಿ ತುಳು ಲೆಕ್ಸಿಕನ್ ಬರೆದ ಕೆದಂಬಾಡಿ ಜತ್ತಪ್ಪ ರೈ, ಆಮೇಲೆ ಬಡ್ಡಡ್ಕ ರಾಮರಾಯರು, ಬೇಕಾಷ್ಟು ಜನ ಇದ್ದಾರೆ. ಅವರೆಲ್ಲರದ್ದು ನೀವು ಒಂದು ನೋಡಿದರೆ, ಆ ತರಹದ ಅನೇಕ ಕೃತಿಗಳನ್ನು ನೋಡಿದರೆ ಈ ಗೋರಿ ಅಂತನ್ನುವ ಹಾಡು ಇರೋದು ನಮಗೆ ಕಾಣುತ್ತೆ. ಈಗ ಆ ಪದ್ಧತಿ ಇಲ್ಲ, ಎಲ್ಲ ಕಾಂಕ್ರೀಟ್ ಕಾಡುಗಳಾಗಿವೆ. ಅವರೆಲ್ಲ ಅನೇಕ ಬೇಟೆಯ ಪದ್ಧತಿಗಳನ್ನು ಉಲ್ಲೇಖಿಸ್ತಾರೆ, ಅದರಲ್ಲಿ ಇದೊಂದು. ಅದರಿಂದಾಗಿ ಇವತ್ತು ಭಾಗವತ ಹೇಳಿದ್ರೆ ಯಾವ ಕಾಲದ್ದಿದು ಅಂತ ಗೊತ್ತಾಗಲ್ಲ. ಇಲ್ಲ ಕೆಲವು ದಿವಸಗಳ ಹಿಂದೆ ಇತ್ತು ಅಂತ ನಾನು ನಿರೂಪಣೆ ಮಾಡಿದ್ದು.
ಈ ಜಿಂಕೆಯ ಗಮನವನ್ನು ಸೆಳೆಯುತ್ತಾ ಒಂದು ಹಾಡು ಹೇಳ್ತಾನೊಬ್ಬ. ಆ ಜಿಂಕೆ ಅಲ್ಲಿಗೆ ಹಾಡು ಕೇಳ್ತಾ ಇರುತ್ತೆ. ಅದರಲ್ಲಿ ಎರಡು ತರಹದ ಬೇಟೆಗಾರರು ಇದ್ದಾರೆ. ಒಂದು ಹಾಡ್ತಾ ಇರ್ತಾರೆ, ಧ್ವನಿ ಆಚೆಯಿಂದ ಬರೋ ಹಾಗೆ ಕೇಳುತ್ತೆ. ಇವನು ಹಿಂದ್ಗಡೆಯಿಂದ ಬರ್ತಾ ಇರ್ತಾನೆ, ಹಾಡೋದು ಹಿಂದ್ಗಡೆಯಿಂದ, ಧ್ವನಿ ಆಚೆಯಿಂದ ಬರ್ತಾ ಇದೆ ಅಂತ ಭ್ರಮೆ ಮೂಡುವಂತೆ ಮಾಡೋದು ಒಂದು ತರಹದ ಹಾಡುಗಾರಿಕೆ ಇದೆಯಂತೆ. ಅದನ್ನು ಯಾವತ್ತೂ ನಾನು ಕೇಳಲಿಲ್ಲ. ಇನ್ನೊಂದು, ಇಬ್ಬರು ಬೇಟೆಗಾರರು, ಒಬ್ಬ ಹಾಡ್ತಾ ಇರ್ತಾನೆ, ಜಿಂಕೆ ಅವಾಕ್ಕಾಗಿ ನಿಂತು ನೋಡ್ತಾ ಇರುತ್ತೆ, ಹಿಂದ್ಗಡೆಯಿಂದ ಬಂದು ಒಬ್ಬ ಹಿಡ್ಕೊಂಡ್ಬಿಡ್ತಾನೆ. ಇದೊಂದು ಪದ್ಧತಿ. ಇದರಿಂದ ನಾನೊಂದು ಪಾಠ ಕಲಿತೆ. ಗ್ರಾಮ್ಯ ಗೀತೆಯನ್ನು, ಗ್ರಾಮ್ಯ ಅಂತಂದರೆ ಅಶ್ಲೀಲವಾದ ಗೀತೆಗಳು ಅಂತ. ಗ್ರಾಮ್ಯ ಗೀತಂ ನ ಶೃಣುಯಾತ್, ಅಶ್ಲೀಲವಾದ ಗೀತೆಗಳನ್ನು ಯತಿ ಒಬ್ಬ ಕೇಳಬಾರದು. ಕೇಳ್ತಾ ಇದ್ದರೆ ಯಾವ ರೀತಿ ಬೇಟೆಗಾರನ ಪಾಶಕ್ಕೆ ಸಿಲುಕಿದ ಜಿಂಕೆ ಅಸಹಾಯಕತೆಯಿಂದ ಸಾಯುತ್ತೋ ಆ ರೀತಿ ಯತಿಯೊಬ್ಬ ಸಾಯ್ತಾನೆ. ಅದಕ್ಕೆ ನಕಲಾವಿದ್ಭವೇದ್ಯತಿ ಅಂತ, ಕಲಾವಿತ್ತ ಆಗಬಾರದಂತೆ ಯತಿ. ನಮ್ಮ ಭಂಡಾರಕೆರೆ ದೊಡ್ಡ ಸ್ವಾಮಿಗಳು ಉಷಾಹರಣ ಇದು ಸಾಂಬ ಪರಿಣಯದ ಬಗ್ಗೆ ಪದ್ಯ ಬರೆದ ಪೇದಾವರ ಸ್ವಾಮಿಗಳಿಗೆ ಹೇಳಿದ್ರು, ಮೊದಲು ಅದನ್ನು ಬಿಸಾಡಿ ಹಾಕಿ ಅಂತ. ಅವರು ತೆಗೆದು ಎಸೆದ್ರು. ಅವರು ಸುಮಾರು 19 ಸರ್ಗ ಬರೆದಿದ್ರಂತೆ, ಮಹಾಕಾವ್ಯ. 19 ಸರ್ಗ ಅಂತಂದರೆ ಅದು ಬಹಳ ದೊಡ್ಡ ಕಾವ್ಯ. ಪ್ರಾಯ ಇವತ್ತಿದ್ದಿದ್ರೆ ಆಧುನಿಕ ಸಂಸ್ಕೃತ ಕವಿಗಳು ಅಂತ ಹೇಳಿ, ಈ ಶತಮಾನದ ಸಂಸ್ಕೃತದ ಕವಿ ಅಂತ ಹೇಳಿ ಬಹಳ ಒಳ್ಳೆ ರೆಕಗ್ನಿಷನ್ ಸಿಗ್ತಾ ಇತ್ತೋ ಏನೋ ನಮ್ಮ ಸ್ವಾಮಿಗಳ ಪದ್ಯಕ್ಕೆ. ಆದರೆ ವಿದ್ಯಾಮಾನ್ಯರು ಹೇಳಿದ್ರು, ಈ ಅಭ್ಯಾಸ ಅನ್ನೋದು ಕಲೆಯ ಕಡೆ ಕೊಂಡೊಯ್ಯುತ್ತೆ. ಕಲೆಯಲ್ಲಿ ಹೆಣ್ಣು ಮತ್ತು ಕಾಮದ ಪ್ರವೇಶ ದುಸ್ಸಹ. ಅದರಿಂದಾಗಿ ಯತಿ ಕೆಡುವ ಸಾಧ್ಯತೆ ಇರುತ್ತೆ. ಆ ಹಿನ್ನೆಲೆಯಿಂದ ಕಲೆ ಬೇಡ ಅಂತ ತೀರ್ಮಾನ ಮಾಡಿಸಿ ಅದನ್ನು ಎಸೆಸಿದ್ರು. ಅದೇ ಕಡೆ ಮತ್ತೆ ಅವರು ಕವಿತೆಯನ್ನು ಬರೀಲಿಲ್ಲ. ಪುಟ್ಟ ಪುಟ್ಟ ಪದ್ಯಗಳನ್ನು ತತ್ಸ್ಫೂರ್ತಿಯಿಂದ ರಚನೆ ಮಾಡ್ತಾ ಇದ್ರು. ಬಹಳ ಸುಂದರವಾಗಿ ರಚನೆ ಮಾಡಿದ್ದ ಅವರ ರಚನೆಗಳು ಬಹಳ ಸುಂದರ. ಅಂದರೆ ಸ್ವಲ್ಪ ಶಬ್ದಾಲಂಕಾರ ಉಂಟು, ಆದರೆ ಅರ್ಥಾಲಂಕಾರವು ಬಹಳ ಹೃದಯವಾಗಿ ಮನಸ್ಸಿಗೆ ಆನಂದ ನೀಡುವುದಾಗಿ ಇರ್ತಿತ್ತು. ಅದರಿಂದಾಗಿ ಗ್ರಾಮ್ಯ ಗೀತೆಯನ್ನು ಯತಿಯೊಬ್ಬ ವಿಪರೀತ ಹಚ್ಚಿಕೊಳ್ಳಬಾರದು. ಹಚ್ಚಿಕೊಂಡರೆ ಜಿಂಕೆಯ ಗತಿಯಾಗತ್ತೆ ಅಂತ ನಾನು ತಿಳಿದುಕೊಂಡೆ. ಅದರಿಂದ ಹಿಂದೆ 6ನೇ ಸ್ಕಂಧದಲ್ಲಿ ಬರುತ್ತೆ, ಯತಿಯೊಬ್ಬ ಕಲಾವಿತ್ ಆಗಬಾರದು ಅಥವಾ ಕಲಾವಿದ ಯತಿ ಆಗಬಾರದು. ದೂರ ಸರಿಯೋದು ಬಹಳ ಒಳ್ಳೆಯದು. ಅವನಿಗೂ ಒಳ್ಳೆಯದು, ಸಮಾಜಕ್ಕೂ ಒಳ್ಳೆಯದು. ಕಲಕಲ ಇರೋದಿಲ್ಲ. ನೃತ್ಯವಾದಿತ್ರಗೀತ್ರಾಣಿ ಜುಷನ್ ಗ್ರಾಮ್ಯಾಣಿ ಯೋಚಿತಾಂ ಆಸಾಂ ಕ್ರೀಡನ ಕಾಂಧ ಸ್ಯಾತ್ ಋಷ್ಯಶೃಂಗೋ ಮುನಿರ್ಯಥಾ. ನೃತ್ಯ, ವಾದ್ಯ, ಗೀತೆ ಇವುಗಳಲ್ಲಿ ಸನ್ಯಾಸಿಯೊಬ್ಬ ತೊಡಗಿಬಿಟ್ರೆ ಜಾರೋದು ಶತಸಿದ್ಧ. ಹೇಗೆ? ಋಷ್ಯಶೃಂಗೋ ಮುನಿರ್ಯಥಾ, ಋಷ್ಯಶೃಂಗ ಅನ್ನುವ ಮುನಿಯ ಹಾಗೆ. ಅವನಿಗೆ ಹೆಣ್ಣು ಅಂದ್ರೇನು ಅಂತಲೇ ಗೊತ್ತಿಲ್ಲ. ಸನ್ಯಾಸಕ್ಕೇನು ಪ್ರಯೋಜನ? ಸನ್ಯಾಸ ಯಾವಾಗ ಸಾರ್ಥಕ ಆಗೋದು ಅಂದರೆ ಹೆಣ್ಣಿನ ಬಗ್ಗೆ ಗೊತ್ತಿದ್ದು ಹೆಣ್ಣಿನಿಂದ ದೂರ ತರಿದ್ರೆ, ಇಲ್ಲಾಂದರೆ ಅದನ್ನು ವಿರಕ್ತಿ ಅಂತ ಕರೆಯೋಲ್ಲ ಅಲ್ವೇ? ಈ ಮಹಾಭಾರತ ಶಾಂತಿ ಪರ್ವದಲ್ಲಿ ಒಂದು ಮಾತು ಬರುತ್ತೆ, ಒಬ್ಬನಿಗೆ ಹುಟ್ಟುತ್ತಾನೆ ತಾಪಸಾಶ್ರಮ ಜಾತಾಯೇ ತತ್ರೈವ ನಿಧನಂ ಗತಾಃ ತೇಷಾಂ ಅಲ್ಪತರೋ ಧರ್ಮಃ ಕಾಮಾನ್ ಅನುಪಭುಂಜತಾಂ ಅಂತ. ಹುಟ್ಟುತ್ತಾನೆ ತಾಪಸಾಶ್ರಮದಲ್ಲಿ ಹುಟ್ಟುಬಿಟ್ಟಿರ್ತಾನೆ. ಆ ಪರಿಸರ ಬಿಟ್ಟು ಬೇರೆ ಗೊತ್ತಿರೋದಿಲ್ಲ. ಅವನು ವಿರಕ್ತನಾಗಿದ್ದು ಏನು ಪ್ರಯೋಜನ? ಆ ವಿರಕ್ತಿಗೆ ಏನೋ ಹೆಚ್ಚಿನ ಮಹತ್ವ ಇರೋದಿಲ್ಲ. ಯಾಕೆ ಹೇಳಿ? ಕಾಮಾನ್ ಅನುಪಭುಂಜತಾಂ. ಕಾಮ ಅಂತನ್ನೋದು ಪರಿಚಯವೇ ಇರಲ್ಲ. ಪರಿಚಯವೇ ಇಲ್ಲದೆ ಅದರಿಂದ ವಿರಕ್ತನಾಗೋದು ಅಂದರೆ ಏನರ್ಥ? 5 ವರ್ಷದ ಮಗು, ಅದನ್ನು ಯುವತಿಯ ಕೈನಲ್ಲಿ ಕೊಡಿ. 5 ವರ್ಷದ ಹೆಣ್ಮಗು, ಅದನ್ನು ಯುವಕನ ಕೈನಲ್ಲಿ ಕೊಡಿ. ಬೇಡ ಅನ್ನತ್ತೆ. ಓಹ್,
ವಿರಕ್ತ ಶಿಖಾಮಣಿ ನಮಸ್ಕಾರ ಮಾಡಿಬಿಡ್ಲಿಕ್ಕಾಗತ್ತೇನು? ಪರಿಚಯವೇ ಇಲ್ಲ. ಪರಿಚಯ ಇದ್ದು ಗೆಲ್ಲಬೇಕಲ್ವಾ? ಅದರಿಂದಾಗಿ ಪ್ರಾಚೀನ ಭಾರತದಲ್ಲಿ ಒಂದು ಭೀಕರವಾದ ನಿಯಮ ಉಂಟು. ಅವನು ಪುರುಷ ಅಂತ ನಿಶ್ಚಯ ಆದರೆ ಮಾತ್ರ ಸನ್ಯಾಸ ಕೊಡೋದು. ಅವನು ಪುರುಷ ಅಲ್ಲದೆ ಹೋದರೆ ಅವನಿಗೆ ಸನ್ಯಾಸ ಇಲ್ಲ. ಆ ಹಿನ್ನೆಲೆಯಲ್ಲಿ ಒಬ್ಬ ಯತಿ ಅಥವಾ ಒಬ್ಬ ಸಾಧಕ ವಿಪರೀತ ನೃತ್ಯ, ವಾದ್ಯ, ಗೀತೆ ಇವುಗಳಲ್ಲಿ ತೊಡಗಬಾರದು. ಋಷ್ಯಶೃಂಗನಿಗೆ ಹೆಣ್ಣು ಅನ್ನೋದರ ಪರಿಚಯವೇ ಇರಲಿಲ್ಲ. ವಿರಕ್ತಿಗೇನರ್ಥ? ಅದಕ್ಕೆ ಪ್ರಕೃತಿ ಅವನಿಗೆ ವಿರಕ್ತಿಯ ಪರಿಚಯ ಮಾಡಿಸಿತು. ರಕ್ತಿಯ ಪರಿಚಯ ಮಾಡಿಸಿ ಆಮೇಲೆ ಅವನು ವಿರಕ್ತನಾದ. ಇದು ಋಷ್ಯಶೃಂಗನ ಕಥೆ. ಇಲ್ಲಿ ಉದಾಹರಣೆ ಅಂತನ್ನೋದು ಭಾಗಶಃ. ಎಕ್ಸಾಂಪಲ್ ಈಸ್ ಪಾರ್ಷಿಯಲ್. ಋಷ್ಯಶೃಂಗ ಮುನಿ ಹಾಡು, ಕುಣಿತ ಮೊದಲಾದವುಗಳಲ್ಲಿ ತೊಡಗಿ ಹೆಣ್ಣಿಗೆ ವಶನಾದನೋ ಆ ರೀತಿ ಯತಿಯೊಬ್ಬ ಆಗಬಾರದು. ಋಷ್ಯಶೃಂಗ ಆಗಿದ್ದು ತಪ್ಪು ಅಂತ ಅನ್ನಲ್ಲ. ಯತಿ ಕಲೆಯ ಕಡೆಗೆ ಹೋಗಬಾರದು ಅನ್ನೋದಷ್ಟೇ ಇದರ ಸ್ಪಿರಿಟ್. ಋಷ್ಯಶೃಂಗ ಯಾವುದೇ ತಪ್ಪು ಮಾಡಿದ ಅಂತ ಇಲ್ಲ. ಜಿಹ್ವಯಾತಿ ಪ್ರಮಾಥಿನ್ಯ ರಸೋ ಜನೋ ರಸ ವಿಮೋಹಿತ ಮೃತ್ಯುಮೃಚ್ಛತ್ಯ ತದ್ಬುದ್ಧಿ ಮರ್ತ್ಯಸ್ತು ಬಳಿಚೈರ್ಯಥಾ. ಇನ್ನು ವಿಪರೀತ ನಾಲಿಗೆಗೆ ಬೆಲೆ ಕೊಡಬಾರದು. ನಾಲಿಗೆಗೆ ಬೆಲೆ ಕೊಡಬಾರದು ಅಂತ ಹೇಳಿದ್ರೆ ತಿನ್ನಬಾರದು ಅಂತಲ್ಲ, ರುಚಿಯಾದದ್ದನ್ನು ತಿನ್ನಬಾರದು ಅಂತನೂ ಅಲ್ಲ, ವಿಪರೀತ ಅದರ ಮೋಹಕ್ಕೆ ಬೀಳಬಾರದು ಅಂತ. ಆಮ್ ಫುಡಿ ಅಂತ ಹೇಳಿ ಬರ್ಕೋತಾರೆ ಅವರ ಫೇಸ್ಬುಕ್ ಪರಿಚಯಗಳಲ್ಲಿ. ತಮ್ಮ ಪರಿಚಯ ಪತ್ರದಲ್ಲಿ ನಾನು ವಿಪರೀತ ಫುಡಿ ಅಂತ ಬರ್ಕೋತಾರೆ. ಅದು ಹೆಗ್ಗಳಿಕೆ ಅಲ್ಲ, ಅಷ್ಟು ಗೊತ್ತಿದ್ರೆ ಸಾಕು. ಹಾಗಂತ ಹೇಳಿ ಅದು ಬರ್ಕೊಳ್ಬೇಡಿ ಅಂತಲೂ ನಾವು ಹೇಳೋದಲ್ಲ, ಹೆಗ್ಗಳಿಕೆ ಅಲ್ಲ. ಈ ನಾವು ಬಹಳ ವಿಚಿತ್ರ. ನಮ್ಮ ದೇಶ ಯಾವ ಮೌಲ್ಯಗಳಿತ್ತು, ಈಗ ಯಾವ ಮೌಲ್ಯಗಳಿದೆ, ಬಹಳ ವಿಚಿತ್ರ ಅದು. ಆವಾಗ ರುಚಿಯಾಗಿ ಅಡುಗೆ ಮಾಡೋದು ತಪ್ಪಲ್ಲ, ರುಚಿಯಾಗಿ ಅಡುಗೆ ಮಾಡಿದ್ದನ್ನು ಅತಿಥಿಗಳಿಗೆ ಬಡಿಸೋದು ತಪ್ಪಲ್ಲ, ನಾವು ತಿಂದು ಸಂತೋಷ ಪಡೋದು ತಪ್ಪಲ್ಲ. ಆದರೆ ಅದು ಚಟ ಆಗಬಾರದು ಅಂತ, ಅದಕ್ಕಾಗಿ ಜೀವನವನ್ನೇ ತ್ಯಾಗ ಮಾಡೋದು ಅನ್ನುವ ದೊಡ್ಡ ಇದಿರಬಾರದು. ಅಂದರೆ ಅದು ವಿಪರೀತ, ನಾವು ಏಕಾದಶಿ ಮಾಡಲಿಕ್ಕಾಗದ ಹಾಗೆ ಪ್ರತಿಬಂಧಿಸೋದು, ಆ ತರಹ ಇರಬಾರದು. ಅದು ಹಿತಮಿತವಾಗಿ ಇರಬೇಕು. ರುಚಿಯಾದ ಪದಾರ್ಥ, ಅದು ರುಚಿಯಾದ ಪದಾರ್ಥದ ಮೇಲಿನ ಮೋಹ ನಮ್ಮ ವ್ರತಗಳನ್ನೆಲ್ಲ ಧಿಕ್ಕರಿಸುವ ಹಾಗೆ ಇರಬಾರದು. ನನಗೆ ವ್ರತ ಮಾಡಲಿಕ್ಕಾಗಲ್ಲ ಮಾರಾಯ, ಯಾಕೆ ಅಂತಂದರೆ ರುಚಿಯಾದ ಪದಾರ್ಥ ಎದುರುಗಡೆ ಇರಲ್ಲ ಅನ್ನೋ ಮಟ್ಟಕ್ಕೆ ಇರಬಾರದು. ಅಥವಾ ಅದನ್ನು ಇಷ್ಟು ದಿವಸಕ್ಕೊಮ್ಮೆ ತಿಂದೇ ಹೋದರೆ ನನ್ನ ಮೈಗೆ ಆಗೋದೇ ಇಲ್ಲ, ಆ ತರಹ ಎಲ್ಲ ಇರಬಾರದು. ಕಂಟ್ರೋಲ್ ಬೇಕು. ಇದು ಪ್ರಾಥಮಿಕವಾಗಿ ಇರತಕ್ಕಂಥದ್ದು. ಅದು ದೊಡ್ಡ ಸಮಸ್ಯೆಯಾಗಿ ಕಾಡಬಾರದು. ನಮ್ಮ ಚಿಂತನೆಗೆ, ನಮ್ಮ ವ್ರತಾಚರಣೆಗೆ, ದೇವರ ಬಗೆಗಿನ ನಮ್ಮ ನಡೆಗೆ ಅದು ತೊಂದರೆ ಆಗಬಾರದು. ಫಂಕ್ಷನ್ನು ಎಷ್ಟು ಬೇಕಾದರೂ, ನಮ್ಮ ತಾತ ನಾರಾಯಣಾಚಾರ್ಯರು ಅಂತ, ಅವರಿಗೆ ಹಲ್ಲಿರಲಿಲ್ಲ. ಚಿಕ್ಕಂದಿನಲ್ಲೇ ಏನೋ ಆಗಿ ಹಲ್ಲು ಹೋಗಿತ್ತು. ನಾವೆಲ್ಲ ನೋಡಬೇಕಾದಕ್ಕೆ ಅಂತ ಮುಂಚೆನೇ ಅವ್ರಿಗೆ ಹಲ್ಲಿರಲಿಲ್ಲ. ಅವರು ಲಾಡು ಮಾಡಿಸ್ತಾ ಇದ್ರು ನಮ್ಮ ಮುತ್ತಾತನ ಆರಾಧನೆಗೆ, ಲಕ್ಷ್ಮೀ ಪ್ರಸನ್ನ ತೀರ್ಥರ ಆರಾಧನೆಗೆ ಲಾಡು. ಕೇಳೋರು ಒಬ್ಬರು ಯಾರೋ ಕೇಳಿದ್ರು, ಅಲ್ಲ ನಾರಾಯಣಾಚಾರ್ಯ, ನಿಮ್ಗೆ ಹಲ್ಲಿಲ್ಲ, ನೀವು ಲಾಡು ಮಾಡಿಸ್ತೀರಾ? ನಾನು ತಿಂದೇ ಹೋದ್ರೇನಂತೆ, ಬೇರೆಯವರು ತಿನ್ನಲಿ ಅಂತ ನಾನು ಮಾಡ್ತಾ ಇದ್ದೇನೆ ಅಂತ. ಅವರು ಸಾರನ್ನು ಚೆನ್ನಾಗಿ ಹಿಂಡಿಕೊಂಡು ಆ ಒಸಡಿನಲ್ಲೇ ಸಾರನ್ನವನ್ನು ಅಗಿತಾ ಇರ್ತಿದ್ರು. ಅಂದರೆ ಇಲ್ಲ ಅಂತ ಬೇಜಾರಿಲ್ಲ, ನನಗಿಲ್ಲ ಅಂತ ಬೇರೆಯವ್ರಿಗೆ ಮಾಡಿಸ್ದೇ ಇಲ್ಲ. ಬಹಳ ಅವರಿಗೆ ಬೇರೆಯವರಿಗೆ ಮಾಡಿ ಬಡಿಸೋದು ಅಂತಂದರೆ ಭಾರಿ ಪ್ರೀತಿ, ಬೇರೆಯವರು ತಿನ್ನಬೇಕು ಅಂತ. ಅವ್ರಿಗಾಗದೇ ಇರಬಹುದು, ಆದರೆ ಬೇರೆಯವರಿಗೆ ತಿನ್ನಬೇಕು. ಇದೆಲ್ಲ ಗೆಲ್ಲುವ ರೀತಿ. ಇದೆಲ್ಲ ಇದ್ದರೆ ಓ ಇವ್ರಿಗೆಲ್ಲ ಬಲ್ಲರು ಅಂತ. ಗೆದ್ದಿರ್ತಾರಾ ಇಲ್ವಾ ಬೇರೆ,
ಗೆಲ್ಲುವ ಸಾಧ್ಯತೆ ಇದೆ ಅಂತ. ಇದೆಲ್ಲ ನಡೆಗಳು, ಇದೆಲ್ಲ ಸ್ಟೆಪ್ಸು, ಒಂದೊಂದೇ ಗೆಲ್ಲೋದು. ಇದು ನಮ್ಮ ಜೀವವನ್ನೇ ತೆಗೆದುಕೊಳ್ಳೋ ಹಾಗಾಗಬಾರದು. ನಾವು ಹೊಸ ಹೊಸ ಪದಾರ್ಥಗಳನ್ನು ತಿನ್ನೋದು ನೋಡಿ, 3000 ರುಚಿಯ ಚಹಾ ಇದೆಯಂತೆ, ಅದನ್ನೆಲ್ಲವನ್ನೂ ಕೂಡ ನಾನು ಕುಡಿಬೇಕು ಅಂತಂತ ಏಮಿಟ್ಕೊಳ್ಳೋದಿದೆಯಲ್ಲ, ಅದು ಅಸಂಗತ. ನಿಮ್ಮ ಬಂಧು ಜನರಿಗೆ ಸಂತೋಷವಾಗಿ ಮಾಡಿಸಿ ತಿನ್ನಿ, ಎಲ್ಲ ಮಾಡಿ. ಅದೊಂದು ಯಜ್ಞ ಅಂತ ಹೇಳಿದ್ರೆ ಒಂದು ದೊಡ್ಡ ಜೀವನ ಚಕ್ರ. ಅನೇಕ ಜನ, ಒಂದು ದೊಡ್ಡ ಫಂಕ್ಷನ್ನು ಅಂತಂದರೆ ಎಷ್ಟು ಜನರಿಗೆ ಅದು ಜೀವನೋಪಾಯದ ಒಂದು ಇದು, ಎಷ್ಟು ಜನರ ವೃತ್ತಿಯನ್ನು ಅದು ನಡೆಸ್ಕೊಳ್ಳುತ್ತೆ. ಒಂದು ದೊಡ್ಡ ಯಜ್ಞ ಅಂದರೆ, ಅವಾಗೆಲ್ಲ ಯಜ್ಞ ಮತ್ತು ದೇವಸ್ಥಾನದ ಜಾತ್ರೆ ಅಂತಂದರೆ ಒಂದು ದೊಡ್ಡ ಎಕನಾಮಿಕಲ್ ಟರ್ನ್ ಓವರ್ ನಡೆದೋಗ್ತಾ ಇತ್ತು. ಆ ಹಿನ್ನೆಲೆಯಲ್ಲಿ ದೊಡ್ಡ ಸೇವೆ ಅದು, ಅದು ಸಮಾಜಕ್ಕೆ ಸಲ್ಲುವಂತಹ ಸೇವೆ. ನಾನು ಯಾರಿಗೂ ಊಟಕ್ಕೆ ಹಾಕಲ್ಲ ಅಂತ ಕೂತ್ಕೊಂಡ್ಬಿಟ್ರೆ ಅದು ಸಮಾಜದ ಸೇವೆ ಆಗೋಲ್ಲ. ಸಮಾಜದ ಸೇವೆ ಆಗಬೇಕು. ಪ್ರತಿಯೊಬ್ಬರಿಗೂ ಅವರವರ ನೈಪುಣ್ಯ, ಅದಕ್ಕೆ ಗೌರವ ಸಲ್ಲಬೇಕು. ಆ ಹಿನ್ನೆಲೆಯಲ್ಲಿ ಅಡುಗೆಯವರು ಅದ್ಭುತವಾದ ಕಲಾ ಚಾತುರ್ಯದಿಂದ ಮಾಡಿಟ್ಟಿರ್ತಾರೆ. ಆ ಓರಣ ಒಪ್ಪ ಅದೆಲ್ಲ ಅಮೇಝಿಂಗ್. ಅದನ್ನೆಲ್ಲ ಮಾಡಿಸ್ಬೇಕು. ನೀವು ಅದಕ್ಕೆ ಬಲಿಯಾಗಬಾರ್ದು ಅಂತ ಅಷ್ಟೇ ಶಾಸ್ತ್ರ ಹೇಳ್ತಾ ಇರೋದು. ಹಾಗಾದರೆ ನಾನು ನಾಳೆಯಿಂದ ಫಂಕ್ಷನ್ ಮಾಡಲ್ಲ ಅಂತ ಕೂತ್ಕೊಳ್ಬಾರ್ದು. ಇವೆಲ್ಲ ಅತಿರೇಕಗಳು. ಅದರಿಂದಾಗಿ ಅದೆಲ್ಲ ಇರಬೇಕು, ಆದರೆ ನಾವು ಅದಕ್ಕೆ ಬಲಿ ಬಿಡಬಾರ್ದು. ಅಂದರೆ ನಾ ಹೇಳಿದ್ನಲ್ಲ, ಹೀಗೆ ನನ್ನ ಜೀವನದಲ್ಲಿ ಒಂದು ಏಮಂದರೆ ಸುಮಾರು 3000-4000 ತರಹದ ಚಹಾ ಇದೆ, ಅದನ್ನು ಕುಡಿತೇನೆ. ಇಷ್ಟು ಒಂದೊಂದು ದೇಶಕ್ಕೆ ಹೋದರೆ ಆ ದೇಶದ ಏನೇನು ಫುಡ್ಸ್ ಇದೆ ಅದನ್ನೆಲ್ಲವನ್ನೂ ಕೂಡ ನಾನು ಎಕ್ಸ್ಪೆರಿಮೆಂಟ್ ಮಾಡ್ತೇನೆ. ಗುಜರಾತ್ಗೆ ಹೋದರೆ 100 ತರಹದ ಫುಡ್ಸ್ ಇದೆ, ಆ ಗುಜರಾತದ 108 ಬಗೆಗಳನ್ನು ನಾನು ಎಕ್ಸ್ಪೆರಿಮೆಂಟ್ ಮಾಡ್ತೇನೆ. ಅದು ಬೇಡ, ಯಾಕೆಂದರೆ ಅದು ಜೀವನಕ್ಕೆ ತಂದೊಡ್ಬಿಡ್ಬೋದು. ಅದಕ್ಕೊಂದು ಉದಾಹರಣೆ, ಮತ್ಸ್ಯೋ ಬಡಿಶೈರ್ಯಥಾ ಅಂದರು. ಮೀನು ಗಾಳಕ್ಕೆ ಸಿಲುಕಿ ಸಾಯುತ್ತೆ. ಯಾಕೆ ಅಂತಂದರೆ ಗಾಳದಲ್ಲಿ ಸಿಲುಕಿದ ಹುಳವನ್ನು ನೋಡಿ. ಜಿಹ್ವಯಾತಿ ಪ್ರಮಾಥಿನ್ಯ ಜನೋ ರಸ ವಿಮೋಹಿತ ಮೃತ್ಯುಮೃಚ್ಛತ್ಯ ತದ್ಬುದ್ಧಿ. ಗೊತ್ತಿಲ್ಲ ಅದಕ್ಕೆ. ಹಾಗೆ ವಿಪರೀತ ಫುಡ್ಡಿ ಆಗಬಾರ್ದು. ಇದು ಪ್ರಾಚೀನ ಭಾರತದ ನಿಯಮ, ಪ್ರಾಚೀನ ಭಾರತದ ಮಿತಿ. ಪ್ರಾಚೀನ ಭಾರತದವರು ಒಂದು ಮಿತಿ, ನಮಗೆ ಒಂದು ಮಿತಿ ಇದೆ, ಬಹಳ ತಿಂತೇವೆ ಅಂತ ಹೇಳ್ಕೊಳ್ಳೋದು ದೊಡ್ಡದಲ್ಲ. ನೀವು ಬಹಳ ತಿಂತೀರಾ ಇದನ್ನು ನೋಡಿದ್ರೆ ಅಂತ ಹೇಳಿ ಜಾಹೀರಾತು ಕೊಡುತ್ತಲ್ಲ ಭೀಕರ. ಅವನು ಒಂದು ತಿಂಡಿಗಾಗಿ, ಊಟಕ್ಕಾಗಿ, ಒಂದು ರುಚಿಯಾದ ಪದಾರ್ಥಕ್ಕಾಗಿ ಯಾರ್ಯಾರನ್ನೂ ಇಲ್ಲ ಅಂದ್ಬಿಡೋದು, ಅಲ್ಲ ಅಂದ್ಬಿಡೋದು. ಒಂದು ಜಾಹೀರಾತು ಬರುತ್ತಲ್ಲ, ಈ ಪಾನೀಯವನ್ನು ಕುಡಿದ್ರೆ ನೀವು ಹುಚ್ಚುಚ್ಚಾಗಿ ಆಡ್ತೀರಾ, ಅದರಿಂದ ಕುಡೀರಿ, ಏನು ಭೀಕರ ಅಂತ. ಹಾಗೆ ಒಬ್ಬಳು ವಯಸ್ಸಾದ ತಾಯಿ ಇರ್ತಾಳೆ, ಅವಳಿಗೆ ಯಾವುದೋ ಒಂದು ಪಾನೀಯದ ರುಚಿ ತೋರಿಸ್ತಾರೆ. ಆ ಪಾನೀಯದಲ್ಲಿ ಅವಳು ಎಷ್ಟು ರತಾಳಾಗ್ತಾಳೆ ಅಂತಂದರೆ, ಜಾಹೀರಾತುಗಳಲ್ಲಿರೋದು ಆ ಎಕ್ಸಾಗರೇಟ್ ಮಾಡಲಿಕ್ಕೆ ಎಂತೆಂಥ ಅದು ಹುಚ್ಚುಚ್ಚುತನಗಳಿರುತ್ತೆ. ಆ ರುಚಿಯಲ್ಲಿ ಎಷ್ಟು ವ್ಯಸ್ತಳಾಗ್ತಾಳೆ ಅಂದರೆ, ಎದುರುಗಡೆ ಮಗ ಬಂದರು ಇನ್ನೊಂದು ಮಗ ಅಲ್ಲ ಅಂದ್ಬಿಡ್ತಾಳೆ. ಯಾಕೆಂದರೆ ಇದನ್ನು ಕುಡಿಬೇಕಿರತ್ತೆ ಅವಳಿಗೆ. ಆದ್ದರಿಂದಾಗಿ ಆ ಥರದ ಜಾಹೀರಾತುಗಳನ್ನೆಲ್ಲ ನೀವು ನೋಡಿರಬಹುದು. ಅಂದರೆ ಅದನ್ನು ಜನ ಹೆಗ್ಗಳಿಕೆ ಅಂತ ಭಾವಿಸಿದಂತಿದೆ. ಅಟ್ಲೀಸ್ಟ್ ಅದನ್ನು ಹೆಗ್ಗಳಿಕೆ ಅಲ್ಲ, ಜಿಹ್ವಾ ಚಾಪಲ್ಯ ಅಂತನ್ನೋದು ವಿಪರೀತ ಆಗಬಾರದು ಅನ್ನುವ ಎಚ್ಚರಿಕೆ ಆದರೂ ಇರಬೇಕು. ನಾನು ಮೀನಿನಿಂದ ಆ ಪಾಠ ಕಲಿತೆ. ಇಂದ್ರಿಯಾಣಿ ಜಯಂತ್ಯಾಶು ನಿರಾಹಾರ ಮನೀಷಿಣಃ ವರ್ಜಯಿತ್ವಾತು ರತನಾಂ ಅಸೌ ರಸ್ಯೇತು ವರ್ಧತೆ. ಬೇರೆ ಇಂದ್ರಿಯಗಳನ್ನೆಲ್ಲ ಜ್ಞಾನಿಗಳು ಆರಾಮವಾಗಿ ಗೆದ್ದು ಬಿಡ್ತಾರೆ. ಆಹಾರ ಕೊಡದೆ ಹೋದರೆ ಆಯಿತು. ಹೊಟ್ಟೆಗೆ ಆಹಾರ ಬೀಳದೆ ಹೋದರೆ ಒಳ್ಳೆ ರೂಪವನ್ನು ನೋಡ್ಲಿಕ್ಕೆ ಮನಸ್ಸಿರೋಲ್ಲ. ಹೊಟ್ಟೆಗೆ ಆಹಾರ ಬೀಳದೆ ಹೋದರೆ ಒಳ್ಳೆಯ ಸಂಗೀತವನ್ನು ಕೇಳುವ ಪೇಷನ್ಸೇ ಇರಲ್ಲ, ಯಾವುದಕ್ಕೂ ಪೇಷನ್ಸ್ ಇರಲ್ಲ. ಆದರೆ ನಾಲಿಗೆ ಒಂದು ಸುಮ್ಮನಾಗಲ್ಲ. ನೀವು 10 ವರ್ಷಗಳ ಕಾಲ, 20 ವರ್ಷಗಳ ಕಾಲ, 30 ವರ್ಷಗಳ ಕಾಲ ಒಂದು ಆಹಾರವನ್ನು ಬಿಟ್ಟಿರಿ. 30 ವರ್ಷ ಆದಮೇಲೆ ಆ ಆಹಾರ ತಿಂದರೆ ನಾಲಿಗೆ ಹಾಗೇ ಆ ರುಚಿಯನ್ನು ಗ್ರಹಿಸುತ್ತೆ. ಒಂಚೂರು ವ್ಯತ್ಯಾಸ ಆಗಲ್ಲ. ನೋಡಿ, ಅದು ಬಿಟ್ಟು ಬೇರೆ ನೋಡಿ.
ನೀವು ಒಂದು ಹೇಳಬೇಕು ಅಂತಂದರೆ ರೂಪ 30 ವರ್ಷಗಳ ಹಿಂದೆ ಒಂದು ರೂಪವನ್ನು ನೀವು ನೋಡಿರ್ತೀರ. ಈಗ ಅದೇ ರೂಪವನ್ನು ನೋಡಿದಾಗ ಆ ರೂಪದಲ್ಲಿರುವ ನ್ಯೂನತೆಯನ್ನು, ಆ ರೂಪದಲ್ಲಿರುವ ಅದು ವ್ಯತ್ಯಾಸ ಆಗಿರುತ್ತೆ. ಚಿತ್ರಪಟ ನಾನು ಹೇಳೋದು, ಎದುರುಗಡೆ ಇರುವ ವ್ಯಕ್ತಿಗಳು ವ್ಯತ್ಯಾಸ ಆಗಿರ್ತಾರೆ. 35 ವರ್ಷದ ಹಿಂದೆ ಒಂದು ಚಿತ್ರಪಟವನ್ನು ನೋಡಿ ಮೆಚ್ಚಿಕೊಂಡಿರ್ತೀರ. ಈಗ ಅದರ ಸೂಕ್ಷ್ಮಗಳನ್ನು, ಓರೆಕೋರೆಗಳನ್ನು ಕಣ್ಣು ಗಮನಿಸುತ್ತೆ, ಅಥವಾ ಅದು ಬೇಡ ಅಂತ ಅನಿಸುತ್ತೆ, ಹಾಗಿರೋಲ್ಲ ಅಂತ ಅನಿಸುತ್ತೆ. ಚಿಕ್ಕಂದಿನಲ್ಲಿ ಇಷ್ಟ ಆಗುವ ಕಾರ್ಟೂನನ್ನು ಈಗ ನೋಡಿ, ಚಿಕ್ಕಂದಿನಲ್ಲಿ ಇಷ್ಟ ಆಗುವ ಚಿತ್ರಪಟಗಳನ್ನು ಈಗ ಒಮ್ಮೆ ನೋಡಿ, ಇಷ್ಟ ಆಗೋಲ್ಲ. ಅದರಲ್ಲಿರುವ ನ್ಯೂನತೆಗಳು ಕಣ್ಣಿಗೆ ಬೀಳುತ್ತೆ. ಆ ರೀತಿ 30 ವರ್ಷದ ಹಿಂದೆ ತಿಂದ ತಿಂಡಿಯನ್ನು ಅದೇ ರೀತಿ ಅದೇ ಕೈಚಳಕದಲ್ಲಿ ಮಾಡಿದ್ದು ಈಗ ಮಾಡಲಿ, ಅದೇ ರುಚಿ, ಅದೇ ತರಹದ ಒಂದು ರಸಾಸ್ವಾದ ಇರುತ್ತೆ. ಅದಕ್ಕಿಂತ ಹೆಚ್ಚಾಗಬಹುದು ಅಥವಾ ಸ್ವಲ್ಪ ಕಡಿಮೆ ಆಗಬಹುದು. ಆದರೆ ಅದರ ಆ ಮಸಲ್ ಮೆಮೊರಿ ಅಂತ ಇದೆಯಲ್ಲ, ಆ ಮಸಲ್ ಮೆಮೊರಿಗೆ ಅದರ ಸೌಂದರ್ಯ ಎಲ್ಲವೂ ಕೂಡ ಗ್ರಹಣ ಆಗುತ್ತೆ. ಅದಕ್ಕೆ ಹೇಳಿದ್ದು ಎಲ್ಲ ಇಂದ್ರಿಯಗಳು ಸುಮ್ಮನೆ ಆಗಬಹುದು, ಅಸೌ ರಸ್ಯೇತು ವರ್ಧತೆ. ಇದಕ್ಕೆ ಇರೋದೇ 6 ರಸ. 6 ರಸಗಳ ಪರ್ಮಿಟೇಷನ್ ಕಾಂಬಿನೇಷನ್ ಏನು ಬೇಕಾದ್ರೂ ಆಗಬಹುದು. ಏನು ಅದ್ಭುತವಾದ ವಿಚಾರ ಅಂತಂದರೆ, ಆ 6 ರಸಗಳ ಪರ್ಮಿಟೇಷನ್ ಕಾಂಬಿನೇಷನ್ನು ಜಗತ್ತಿನಾದ್ಯಂತ ತಿರುಗಿದ್ರೆ 1,00,000ಕ್ಕೂ ಮಿಗಿಲಾಗಿ ಭಕ್ಷ್ಯಗಳಿಲ್ವೇ? ಇನ್ನೂ ಜಾಸ್ತಿನೇ ಇರಬಹುದು, 1 ಕೋಟಿ ಹತ್ತತ್ರ ಹೋಗಬಹುದು. ಈಗ ಪ್ರತಿ ದಿವಸ ಪರಿಷ್ಕಾರವನ್ನೇ ಹೊಂದೋದು ಒಬ್ಬ ರಸಪರಿಣತ, ರಸಪಾಕ ಪರಿಣತ ಹೊಸ ಹೊಸ ರಸಗಳನ್ನು ಆವಿಷ್ಕಾರ ಮಾಡಬಹುದು. ಅವನು ಪೇಟೆಂಟ್ ಮಾಡಿಸ್ಕೋಬಹುದು. ನೀವು ಹಳೆಯದು ನೋಡಿ, ಅವನು ಯಾರವನು ಚಾವುಂಡರಾಯನ ಲೋಕೋಪಕಾರ, ನೇಮಿರಾಜಮಲ್ಲ, ಎಷ್ಟು ಜನರದು ಮಂಗರಸ, ಕನ್ನಡದ ಅತ್ಯಂತ ಪ್ರಾಚೀನ ಪಾಕಶಾಸ್ತ್ರಕಾರ. ಆ ಪರಿಷ್ಕಾರಗಳನ್ನು ತೆಗೆದುಕೊಂಡು ಈಗಿನದ್ದಕ್ಕೆ ಹೋಲಿಸಿ ಎಷ್ಟೂ ತರಹದ ಪರಿಷ್ಕಾರವನ್ನು ಮಾಡಬಹುದು. ಅದ್ಭುತ ಪರಿಷ್ಕಾರಗಳನ್ನು ಒಬ್ಬ ಮಾಡಬಹುದು. ಯಾವುದೇ ಒಂದು ಶಾಸ್ತ್ರದಲ್ಲಿ ಆ ಥರದ ಹೊಸ ಹೊಸ ಪರಿಷ್ಕಾರಕ್ಕೆ, ಆ ಥರದ ಒಂದು ಪ್ರತಿಭೆಯ ಪ್ರಜ್ವಲನಕ್ಕೆ ಅವಕಾಶ ಉಂಟು. ನೀವು ಎಷ್ಟು ಮಾಡಿದರೂ ಕೂಡ ನಾಲಿಗೆ ಹೊಸ ಹೊಸದನ್ನು ಗ್ರಹಿಸುತ್ತೆ. ಎಷ್ಟೇ ವೃದ್ಧ ಆಗಿರಲಿ ಅವನು, ಇನ್ನೂ ವೃದ್ಧ ಆದಮೇಲೆ ಇನ್ನೂ ಪರಿಪಕ್ವ ಆಗುತ್ತೆ ಅಲ್ವಾ? ಅದರಿಂದ ವರ್ಜಯಿತ್ವಾತು ರಸನಾಂ, ನಾಲಿಗೆ ಒಂದು ಹುಟ್ಟಿದಂದಿನಿಂದ ಸಾಯುವ ತನಕ ರಸಗ್ರಹಣ ಅಂತನ್ನೋದು ತಪ್ಪು ಅಲ್ಲ. ಇನ್ನು ಚಿಕ್ಕಂದಿನಲ್ಲಿದ್ದಾಗ ಒಂದು ಸುಂದರ ಅಂತ ಅನ್ನಿಸದೇ ಇರಬಹುದು, ಬೆಳೆದ ಮೇಲೆ ಅದು ಸುಂದರ ಅಂತ ಅನ್ನಿಸಬಹುದು. ಆಮೇಲೆ ಮುಂದೆ ಪ್ರಾಯದಲ್ಲಿ ಇದೇನು ಪ್ರಯೋಜನ ಇಲ್ಲ ಅಂತ ಅನ್ನಿಸಬಹುದು. ಆದರೆ ನಿಮಗೆ ಶ್ರವಣದಲ್ಲಿ, ದರ್ಶನದಲ್ಲಿ ಎಲ್ಲ ವ್ಯತ್ಯಾಸಗಳು ಕಂಡುಬರುತ್ತೆ. ಆದರೆ ರಸನ ಮಾತ್ರ, ನಾಲಿಗೆ ಮಾತ್ರ ಒಂದು ಚೂರು ವ್ಯತ್ಯಾಸ ಆಗೋಲ್ಲ. ಅಸೌ ರಸ್ಯೇತು ವರ್ಧತೆ. ಅದಕ್ಕೆ ಅಪರೋಕ್ಷ ಜ್ಞಾನ ಮಾತ್ರ ಆಗಬೇಕು ಅಂತ. ಅಪರೋಕ್ಷ ಜ್ಞಾನಿಯಾದರೆ ರಸವನ್ನು ಗೆದ್ದು ಬಿಡ್ತಾನೆ. ಅಲ್ಲಿ ತನಕ ಇದು ಕಾಡುತ್ತೆ ಅಂತ, ಅಲ್ಲಿ ತನಕ ಇದು ಕಾಡುತ್ತೆ. ಅದಕ್ಕೆ ಮೊದಲನೇ ಸ್ಟೆಪ್ಪು, ಅಟ್ಲೀಸ್ಟ್ ನನಗಿಂಥದ್ದು ಬೇಕು ಅಂತ ಮಾಡ್ಕೊಂಡು ತಿಂದೇ ಇರೋದು ಮೊದಲನೇ ಸ್ಟೆಪ್. ಬಂದಾಗ ಬಿಡೋದಿಲ್ಲ, ಬೇಕು ಅಂತ ಹೇಳಲ್ಲ, ಅದು ಮೊದಲನೇ ಸ್ಟೆಪ್. ಸಾಧಕನೋರ್ವ ಮೊದಲನೇ ಸ್ಟೆಪ್ ಏನದು? ಅದಾಗದು ಬಂದರೆ ತಿಂದೇ ಬಿಡಲ್ಲ, ಅದನ್ನು ಹುಡುಕೊಂಡು ಹೋಗಲ್ಲ. ಈ ಪರಿಸ್ಥಿತಿಯಲ್ಲಿ ಒಬ್ಬ ಇರಬೇಕಾಗತ್ತೆ. ಅದರಿಂದಾಗಿ ನಾನು ಮೀನಿನಿಂದ ಕಲಿತ ಪಾಠ ಅದು. ತಾವಜ್ಜಿತೇಂದ್ರಿಯೋ ನ ಸ್ಯಾತ್ ವಿಜಿತಾನ್ಯೇಂದ್ರಿಯ ಪುಮಾನ್ ನ ಜಯೇದ್ರತನಂ ಯಾವಜ್ಜಿತಂ ಸರ್ವಂ ಜಿತೇರತೆ. ದೇವರ ಅಪರೋಕ್ಷ ಜ್ಞಾನ ಆಗುವ ತನಕ ಪೂರ್ಣವಾಗಿ ಅವನು ಗೆದ್ದಿರ್ತಾನೆ ಅಂತ ಇಲ್ಲ, ಅದರ ದಾರಿಯಲ್ಲಿ ಇರ್ತಾನೆ. ಆ ಹಿನ್ನೆಲೆಯಲ್ಲಿ ಮೀನಿನಿಂದ ಕಲಿತ ಪಾಠ ಅದು. ಅದಕ್ಕಾಗಿಯೇ ಎಲ್ಲವನ್ನ ಒಟ್ಟು ಮಾಡಿ ಉಣ್ಣುವ ವ್ರತ ಎಲ್ಲ ಇರೋದು ಅದೇ, ಆ ಹಿನ್ನೆಲೆಯಲ್ಲಿಯೇ ಇರೋದು. ಎಲ್ಲವನ್ನು ಒಟ್ಟು ಮಾಡಿ ಉಣ್ಣು, ಎಲ್ಲವನ್ನ
ಮಜ್ಜಿಗೆ ಇದು ಸಾರಿ ಎಲ್ಲವನ್ನು ಒಟ್ಟು ಮಾಡಿ ಸಿಹಿ ಹುಳಿ ಖಾರ ಎಲ್ಲವನ್ನು ಒಟ್ಟು ಮಾಡಿ 9 ತುತ್ತು ತಿಂದು ಹೇಳ್ತಾ ಇದ್ದ, 8 ತುತ್ತು ತಿಂದು ಹೇಳ್ತಾ ಇದ್ದ ಸ್ವಾಮಿಗಳ ಬಗ್ಗೆ ಎಲ್ಲ ನಾವು ಕೇಳ್ತೇವೆ. ಯಾಕೆಂದರೆ ಅದನ್ನು ಗೆಲ್ಲುವ ಪ್ರಯತ್ನ, ಅದು ಗೆದ್ದಿದ್ದಾರೆ ಅಂತಲ್ಲ, ಗೆಲ್ಲುವ ಪ್ರಯತ್ನ ಅದು. ಪಿಂಗಳ ನಾಮ ವೇಶ್ಯಾಸೀತ್ ವಿದೇಹ ನಗರೇ ಪುರಾ ತಸ್ಯ ಸಂಶಿಕ್ಷಿತಂ ಕಿಂಚಿತ್ ನಿಬೋಧ ನೃಪಸತ್ತಮ. ಆಮೇಲೆ ಪಿಂಗಳ ಅಂತನ್ನುವ ಒಬ್ಬ ಮೈಮಾರುವವಳ ಕಥೆ, ವೇಶ್ಯೆಯ ಕಥೆ. ವಿದೇಹ ರಾಜ್ಯದಲ್ಲಿ ಅವಳೊಬ್ಬಳು ಇದ್ಲು. ಸಾ ಸ್ವೈರಿಣ್ಯೇಕದಾ ಕಾಂತಂ ಸಂಕೇತ ಉಪನೇಶ್ಯತಿ ಅಭೂತ್ಕಾಲೇ ಗೃಹದ್ವಾರಿ ಬಿಭ್ರತಿ ರೂಪಮುತ್ತಮಂ. ಆ ಪಿಂಗಳ ಅಂತನ್ನುವವಳು ಸಂಕೇತವನ್ನು ಹೇಳಿ ತಾನೇ ಪ್ರಿಯರನ್ನು ಎದುರುಕೊಳ್ತಾ ಇದ್ದವಳು, ಅಂತಹ ರೂಪಸಂಪನ್ನಳು ಅವಳು. ಅವಳನ್ನು ಅಭಿಸಾರಿಕಾ ಅಂತ ಕರೀತಾರೆ. ಅಭಿಸಾರಿಕಾ ಅಂತಂದರೆ ಗಂಡಿಗೆ ತಾನೇ ಸಂಕೇತವನ್ನು ಹೇಳಿ ಅಲ್ಲಿಗೆ ಬಾ ಅಂತ ಹೇಳಿ ತಾನೇ ಹೋಗುವವಳು. ಇನ್ನೂ ಪರ್ಫೆಕ್ಟ್ ಭಾಷೆಯಲ್ಲಿ ಹೇಳೋದಾದರೆ ತಾನೇ ಮೈ ಮೇಲೆ ಬೀಳುವವಳು ಅಂತ ಅಭಿಸಾರಿಕಾ ಅಂತಂದರೆ. ಅದನ್ನು ಒಳ್ಳೆಯ ಹೆಸರು ಅಂತ ಅಂದ್ಕೊಂಡು ಕೆಲವು ಪುಟ್ಟ ಹುಡುಗಿಯರಿಗೆ ಇಟ್ಬಿಟ್ಟಿದ್ದಾರೆ ಅಭಿಸಾರಿಕಾ ಅಂತ. ಏನು ಅರ್ಥ ಅಂತ ಗೊತ್ತಿಲ್ಲ, ಡಿಫ್ರೆಂಟು ಅಂತ ಕಾಣುತ್ತಾ ಇಟ್ಬಿಡೋದು. ಆ ತರಹದವಳು ಅವಳೊಬ್ಬಳು ಪಿಂಗಳ ಅಂತ. ಅವಳೇನು ಮಾಡಿದ್ಲು, ಕಾಯ್ತಾ ಇದ್ಲು. ಮಾರ್ಗ ಆಗಚ್ಚತೋ ವೀಕ್ಷ್ಯ ಪುರುಷಾನ್ ಪುರುಚರಚಭಾ ತಾನ್ ಶುಲ್ಕದಾನ್ ವಿತ್ತವತಃ ಕಾಂತಾನ್ ಮೇನೇರ್ಥ ಕಾಮುಕ. ಅದರಿಂದ ಅವಳು ಗಳಿಸಬೇಕು ರೂಪಾಜೀವಿ ಅಂತ. ರೂಪಾಜೀವಿಗಳಿಗೆ ಹೆಚ್ಚಿನ ಟ್ಯಾಕ್ಸ್ ಹಾಕಬೇಕು ಅಂತ ಚಾಣಕ್ಯ ಹೇಳ್ತಾನೆ. ನಟಿಯರು, ಮೈಮಾರುವವರು, ಕರೆವೆಣ್ಣು ಅಥವಾ ಬೆಲೆವೆಣ್ಣು ಅಂತ ಕನ್ನಡದಲ್ಲಿ ಕರೀತಾರೆ. ಕರೆವೆಣ್ಣು ಅಥವಾ ಬೆಲೆವೆಣ್ಣು, ಅವರನ್ನು ಹೆಚ್ಚು ಟ್ಯಾಕ್ಸ್ ಹಾಕಬೇಕು. ನಿವೃತ್ತಿಯಲ್ಲಿ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ, ಯಾಕೆಂದರೆ ರೂಪಾಯಿ ಎಲ್ಲ ಹೊರಟೋಗಿರುತ್ತೆ. ಅವರಿಗೆ ಪೆನ್ಷನ್ ಕೊಡಬೇಕು ಅಂತ, ಅವ್ರಿಗೆ ಪೆನ್ಷನ್ ಕೊಡಬೇಕು ಅನ್ನುತ್ತೆ ಚಾಣಕ್ಯನ ಅರ್ಥಶಾಸ್ತ್ರ. ಅವ್ರಿಗೆ ಪೆನ್ಷನ್ ಕೊಡಬೇಕು ಅಂತ. ಆದರೆ ನಾವು ಹಾಗೆ ಮಾಡ್ತಾ ಇಲ್ಲ ಈಗ. ಆವಾಗ ಅದು ಲೀಗಲೈಸ್ಡ್. ವೇಶ್ಯಾವೃತ್ತಿ ಅಂತನ್ನೋದು ಲೀಗಲೈಸ್ಡ್, ಪ್ರಾಸ್ಟಿಟ್ಯೂಷನ್ ಇಸ್ ಲೀಗಲೈಸ್ಡ್. ಆವಾಗ ಲೀಗಲೈಸ್ಡ್ ಅಂತ ಆದಾಗ ತೆರಿಗೆ ಬರುತ್ತೆ. ಆ ತೆರಿಗೆಯನ್ನು ಮುಂದೆ ಅವರಿಗೆ ವಯಸ್ಸಾದ ಮೇಲೆ ಅವರ ರೋಗದ ಖರ್ಚಿಗೆ ಮತ್ತು ಅವರಿಗೆ ಕೊಡುವಂಥದ್ದು. ಇದೊಂದೇ ದಾರಿ ಇರೋದು, ಬೇರೆ ದಾರಿ ಇಲ್ಲ. ಅದನ್ನು ಕಡಿಮೆ ಮಾಡಲಿಕ್ಕೆ ಇದೊಂದೇ ದಾರಿ ಇರೋದು. ಅದನ್ನು ಚಾಣಕ್ಯ ಬಹಳ ಹಿಂದೆ ಹೇಳಿದ್ದ. ಆ ತರಹದ ಒಬ್ಬಳು ವ್ಯಕ್ತಿ ಕೈಯಲ್ಲಿ ದುಡ್ಡಿಲ್ಲ, ದುಡ್ಡಿಗಾಗಿ ಕಾಯ್ತಾ ಇದ್ದಾಳೆ. ವಯಸ್ಸಾಗಿದೆ, ಯಾರೂ ಬರ್ತಾ ಇಲ್ಲ. ಏನು ಮಾಡೋದು? ಮಾರ್ಗ ಆಗಚ್ಚತೋ ವೀಕ್ಷ್ಯ, ದಾರಿಯಲ್ಲಿ ಬಂದವರ ಗಮನವನ್ನೆಲ್ಲ ಸೆಳಿಲಿಕ್ಕೆ ಅಂತ ಅವಳು ಹೋಗ್ತಾ ಇದ್ದಾಳೆ. ಆಗತೇಶ್ಚೋಪಯಾತೇಚು ಸಾ ಸಂಕೇತೋಪಜೀವಿನ ಅಪ್ಯನ್ಯೋ ವಿತ್ತವಾನ್ ಕೋಪಿ ಮಾಮುಪೇಶ್ಯತಿ ಭೂರಿದಃ. ಬಂದವರೆಲ್ಲ ಹೋಗ್ತಾ ಇದ್ದಾರೆ, ಯಾರೋ ಬರಬಹುದು, ಹಣವನ್ನು ತರಬಹುದು, ನನ್ನ ಮೈಯನ್ನು ಉಣ್ಣಬಹುದು, ನನಗೆ ಚೆನ್ನಾಗಿ ಹಣ ಸಿಗಬಹುದು, ತನ್ಮೂಲಕ ಊಟ ಆಗಬಹುದು ಅಂತ ಕಾಯ್ತಾ ಇದ್ದಾಳೆ. ಏವಂ ದುರಾಚಯಧ್ವಸ್ತ ನಿದ್ರಾದ್ವಾರ್ಯವಲಂಬತಿ ನಿರ್ಗಚ್ಚಂತಿ ಪ್ರವಿಚತಿ ನಿಶೀಥಂ ಸಮಪದ್ಯತಾ. ಈ ರೀತಿಯಾದ ಬಯಕೆ ಸುಮಾರು 6 ಗಂಟೆಯಿಂದ 12 ಗಂಟೆವರೆಗೂ ಒಳಗಡೆ ಹೋಗ್ತಾಳೆ, ಬರ್ತಾಳೆ. ತನ್ನ ನ್ಯೂನತೆ ಏನಿದೆಯೋ ಅಂತ ಕನ್ನಡಿಯಲ್ಲಿ ನೋಡ್ತಾಳೆ, ಎದುರುಗಡೆ ಬಂದು ಕಾಯ್ತಾಳೆ. ಅರ್ಧರಾತ್ರಿ ಆಯಿತು, ಯಾರೂ ಬರಲಿಲ್ಲ. ತಸ್ಯಾ ವಿತ್ತಾಚಯ ಶುಶ್ಚದ್ವಕ್ತ್ರಾಯಾದೀನಚೇತತಃ ನಿರ್ವೇದ ಪ್ರಥಮೋ ಜಜ್ಞೆ ಚಿಂತಾ ಹೇತಿ ಸುಖಾವಹ. ಸರಿ, ಮುಖವೆಲ್ಲ ಒಣಗಿದೆ, ನನ್ನನ್ನು ಯಾರೂ ಗುರುತಿಸಿಲ್ವಾ? ಇಷ್ಟು ದಿವಸ ಇಡೀ ಊರಿಗೆ ಬೇಕಾದವಳು, ಈಗ ಯಾರಿಗೂ ಬೇಕಾಗಲ್ವ ನಾನು ಅಂತ ಮೊದಲನೇ ಬಾರಿಗೆ ನಿರ್ವೇದ ಪ್ರಥಮೋ ಜಜ್ಞೆ, ವೈರಾಗ್ಯ ಬಂತು. ಚಿಂತಾಹೇತಿ ಸುಖಾವಹ. ಚಿಂತಾಹೇತಿ, ಆ ವೈರಾಗ್ಯ ಅನ್ನೋದು ಎಲ್ಲ ಚಿಂತೆಗೆ ಆಯುಧ ಇದ್ದ ಹಾಗೆ, ಕೊಡಲಿ ಪೆಟ್ಟು ಇದ್ದ ಹಾಗೆ. ವೈರಾಗ್ಯ ಬಂದ್ಬಿಟ್ರೆ ಚಿಂತೆ ಇರಲ್ಲ. ತಥಾ ನಿರ್ವಿಣ್ಣ ಚಿತ್ತಾಯ ಗೀತಂ ಶೃಣು ಯಥಾ ಮಮ.
ಅವಳು ವೈರಾಗ್ಯ ಬಂದಾಗ ಹಾಡಿದಳು. ವೈರಾಗ್ಯ ಬಂದಾಗ ಅವಳು ಹಾಡಿದ್ದನ್ನು ನಾನು ನಿನಗೆ ಹೇಳ್ತೇನೆ, ಕೇಳು. ನಿರ್ವೇದ ಆಚಾಪಾಶಾನಾಂ ಪುರುಷಸ್ಯ ಯಥಾಹ್ಯಸಿ ನಹ್ಯಂಗಾಜಾತ ನಿರ್ವೇದೋ ದೇಹಬಂಧಂ ಜಿಹಾಸತಿ. ನಿರ್ವೇದ ಅಂತನ್ನೋದು, ವೈರಾಗ್ಯ ಅಂತನ್ನೋದು ಎಲ್ಲ ಆಸೆಗಳೆಂಬ ಹಗ್ಗಗಳನ್ನು ಕತ್ತರಿಸಿ ಬಿಸಾಡುತ್ತೆ. ಈ ಮ್ಯಾನ್ ಆ್ಯಂಡ್ ಸೂಪರ್ ಮ್ಯಾನ್ನಲ್ಲಿ ಬರ್ನಾರ್ಡ್ ಶಾ ಹೇಳ್ತಾನೆ, ಆಸೆ ಅನ್ನೋದು ಒಂದು ವಿಚಿತ್ರವಾದ ಹಗ್ಗ, ಕಟ್ಟಿಸ್ಕೊಂಡವನು ಓಡ್ತಾ ಇರ್ತಾನೆ, ಬಿಚ್ಕೊಂಡವನು ಸುಖವಾಗಿರ್ತಾನೆ ಅಂತ. ನಿರ್ವೇದ ಆಶಾಪಾಶಾನಾಂ, ಆಸೆ ಎಂಬ ಹಗ್ಗಗಳನ್ನು ಕತ್ತರಿಸಿ ಬಿಡುತ್ತೆ ವೈರಾಗ್ಯ ಅನ್ನೋ. ಆರಾಮಾಗಿರ್ತಾನೆ, ಬಂದಾಗ ಖುಷಿ ಇಲ್ಲ, ಹೋದಾಗ ದುಃಖ ಇಲ್ಲ, ಆಗಿರ್ತಾನೆ ಆರಾಮಾಗಿ. ಅಜಾತ ನಿರ್ವೇದ, ಯಾರಿಗೆ ವೈರಾಗ್ಯ ಬರೋಲ್ಲ ಅವನು ದೇಹದ ಬಂಧನದಿಂದ ಶಾಶ್ವತವಾಗಿ ಬಿಡುಗಡೆ ಆಗುವಲ್ಲ. ಸರಿ, ಅವಳು ಏನು ಹೇಳಿದ್ಲು ಅದನ್ನು ಹೇಳ್ತಾ ಇದ್ದಾರೆ. ಪಿಂಗಳೋ ವಾಚ ಅಹೋ ಮೇ ಮೋಹ ವಿತತಿಂ ಪಶ್ಯತ ಅವಿಜಿತಾತ್ಮನಃ ಯಾ ಕಾಂತಾದ್ವ್ರಜತ ಕಾಮಂ ಕಾಮಯೇನ ಬಾಲಿಚ. ಅಯ್ಯೋ ನೋಡಿ ನನ್ನ ಮೋಹವನ್ನು, ಇವರೆಲ್ಲರೂ ಕಾಂತರು. ಕಾಂತ ಅಂತಂದರೆ ಮನೋಹರರು, ನನ್ನ ಸಾಕುವವರು ಅಂತ ನಾನು ಅಂದುಕೊಂಡಿದ್ದೆ. ಇವರೆಲ್ಲರೂ ನಿಜವಾಗಿ ಕಾಂತ, ಕ ಅಂದರೆ ಸುಖ, ಇದರ ಅಂತ ನಾಶ ಮಾಡುವವರು. ಸಂತಂ ಸಮೀಪೆ ರಮಣಂ ರತಿಪ್ರದಂ ವಿತ್ತಪ್ರದಂ ನಿತ್ಯಮಿಮಂ ವಿಹಾಯ ಅಕಾಮದಂ ದುಃಖ ಭಯಾಧಿಚೋಕ ಮೋಹಪ್ರದಂ ತುಚ್ಛಮಹಂ ಋಣೇಜ್ಞಾ. ನನ್ನ ಒಳಗಡೆಯೇ ಇದ್ದು ಆನಂದವನ್ನು ಕೊಡುವ, ಹಣವನ್ನೂ ಒದಗಿಸುವ ನಿತ್ಯನಾದ ಈ ಪರಮಾತ್ಮನನ್ನು ಬಿಟ್ಟು ಯಾವ ಕಾಮವನ್ನು ಈಡೇರಿಸದ, ದುಃಖಕ್ಕೆ ಮಾತ್ರ ಕಾರಣನಾದ ಇನ್ಯಾರೋ ಒಬ್ಬನನ್ನು ಅಜ್ಞಾನದಿಂದ ಇವನು ನನಗೆ ಆಶ್ರಯವನ್ನು ನೀಡುತ್ತಾನೆ ಅಂತ ಹೊಂದುತ್ತಾ ಇದ್ದೇನೆ. ಅಹೋ ಮಯಾತ್ಮ ಪರಿತಾಪಿತೋ ವೃಥಾ ಸಾಂಕೇತ್ಯ ವೃತ್ಯಾತಿ ವಿಗರ್ಹ್ಯವಾರ್ತಾಯ ಸ್ತ್ರೈಣಾನ್ ನರಾನ್ಶ್ಚಾರ್ಥತೃಜಾನುಚೋಚ್ಯಾನ್ ಕ್ರೀತ್ವಾ ಹಿ ವಿತ್ತಂ ರತಿಮಾತ್ಮನೇಚ್ಛತಿ. ಈ ತನಕ ನನ್ನ ದುಃಖ, ನನ್ನ ದೇಹವನ್ನು ವ್ಯರ್ಥವಾಗಿ ಒಣಗಿಸಿಕೊಂಡೆ. ಸಾಂಕೇತ್ಯ ವೃತ್ಯ, ಸಂಕೇತ, ಇಲ್ಲಿಗೆ ಬಾ, ನಾನು ಅಲ್ಲಿಗೆ ಬರ್ತೇನೆ, ಯಾರಿಗೂ ಗೊತ್ತಾಗದಂತೆ ಬಾಳೋಣ. ಮದುವೆ ಅನ್ನೋದು ಎಲ್ಲರಿಗೂ ಗೊತ್ತಾಗುವಂತಹ ಒಂದು ಕ್ರಿಯೆ. ಸಂಕೇತ ಅನ್ನೋದು ಯಾರಿಗೂ ಗೊತ್ತಾಗದಂತೆ ಮಾಡೋದು. ಯಾರಿಗೂ ಗೊತ್ತಾಗದಂತೆ ಮಾಡಬೇಕು ಅನ್ನೋದರಲ್ಲಿಯೇ ನಮಗೇ ಅದು ಅತ್ಯಂತ ಗುಟ್ಟಾಗಿಡಬೇಕಾದದ್ದು. ನಾವು ತಪ್ಪು ಮಾಡ್ತಾ ಇದ್ದೇವೆ ಅನ್ನೋದರ ಸೂಚನೆಯೇ ನಾವು ಗುಟ್ಟಾಗಿ ಮಾಡ್ತಾ ಇರೋದು. ಇಲ್ಲಾಂದ್ರೆ ಯಾಕೆ ಗುಟ್ಟಾಗಿ ಮಾಡ್ತಾನೊಬ್ಬ? ಒಬ್ಬ ಸ್ಮಗ್ಲರ್ಗೆ ಧೈರ್ಯ ಇದ್ರೆ ಎದುರುಗಡೆ ಮಾಡಲಿ, ಅವನಿಗೆ ಅಳುಕು. ಒಬ್ಬ ಕಳ್ಳ ಸಾಗಾಣಿಕೆ ಮಾಡುವವನಿಗೆ, ಒಬ್ಬ ಅಂಡರ್ವರ್ಲ್ಡ್ನಲ್ಲಿರುವವನಿಗೆ ಧೈರ್ಯ ಇದ್ರೆ ಮಾಡಲಿ. ಯಾಕೆ? ಅವನಿಗೂ ಗೊತ್ತು ಇದು ಕೆಟ್ಟದ್ದು ಅಂತ. ಅದಕ್ಕೆ ಅತಿ ವಿಗರ್ಹ್ಯ ವಾರ್ತೆಯ, ಅತ್ಯಂತ ನಿಂದನೀಯವಾದ ಈ ಸಂಕೇತ ವೃತ್ತಿಯಿಂದ ನಾನು ಬಳಲ್ತಾ ಇದ್ದೆ, ಅದರಿಂದ ಬದುಕ್ತಾ ಇದ್ದೆ ನಾನು. ಸ್ತ್ರೈಣಾನ್ ನರಾನ್ಶ್ಚಾರ್ಥ ಶುಚ, ಯಾರು ಹೆಣ್ಣು ಮರುಳರಿದ್ದಾರೆ ಅವ್ರನ್ನೇ ಹುಡುಕಬೇಕಿತ್ತು. ಯಾರು ಯೋಗಿಯೋ, ಯಾರು ಬ್ರಾಹ್ಮಣನೋ, ಯಾರು ಇಂತಹದ್ದಕ್ಕೆ ಹೆದರ್ತಾನೋ ಅವನ ಹತ್ರನೂ ನಾನು ಹೋಗ್ಲಿಕ್ಕಾಗ್ತಾ ಇರಲಿಲ್ಲ. ಯಾರು ಇದು ಬೇಡ, ರಗಳೇ ಬೇಡ, ಎಲ್ಲೋ ನಮ್ಮ ಪಾಡಿಗೆ ನಾವಿರ್ತೇವೆ ಅಂತ ಯಾರಿರ್ತಾರೆ ಅವ್ರ ಹತ್ರ ನಮ್ಮ ಆಟ ನಡೀತಾ ಇರಲಿಲ್ಲ. ಯಾರು ಹೆಣ್ಣು ಮರುಳರೋ, ಯಾರು ಬೇಲೆ ಹಾರಲಿಕ್ಕೆ ತಯಾರಿರ್ತಾರೋ ಅವ್ರನ್ನ ಹುಡ್ಕೊಂಡು ಹೋಗಬೇಕಿರ್ತಿತ್ತು. ಯಾಕೆ? ನನ್ನ ದೇಹವನ್ನು ಮಾರಿ, ನನ್ನ ದೇಹವನ್ನು ಇನ್ವೆಸ್ಟ್ ಮಾಡಿ ಹಣವನ್ನು ಪಡಿತಾ ಇದ್ದೆ. ಯದಸ್ತಿಭಿರ್ನಿರ್ಮಿತವಂ ಚ ವಂಶಸ್ಥೂಣಂ ತ್ವಚಾರೋ ಮನಖೈಪಿನದ್ಧಂ ಕ್ಷರನ್ನವದ್ವಾರ ಮಗಾರಮೇತತ್ ವಿಣ್ಮೂತ್ರ ಪೂರ್ಣಂ ಮಧುಪೈತಿಕಾನ್ಯಾ. ಇದು ಮೂಳ ಎಂಬ ಜಂತಿಯಿಂದ ನಿರ್ಮಿತವಾದ ಉಗುರು, ಚರ್ಮ, ರೋಮಗಳಿಂದ ಮುಚ್ಚಲ್ಪಟ್ಟ 9 ಬಾಗಿಲುಗಳಲ್ಲಿ ಕೊಳೆಯನ್ನು ಹಾಕುವ ಈ ಮನೆಯನ್ನು
ನನ್ನಂಥವರಲ್ಲದೆ ಬೇರೆ ಯಾರು ನೆಚ್ಚುತ್ತಾರೆ? ನನ್ನಂಥ ಅಯೋಗ್ಯರು ಮಾತ್ರ ಈ ದೇಹ ನಾನೇ ಅಂತನ್ನುವ ಭ್ರಮೆಯಿಂದ ಬದುಕೋದು. ಸಹೃತ್ಪ್ರಷ್ಟತಮೋ ನಾಥ ವಿದೇಹಾನಾಂ ಪುರೇಹ್ಯಸ್ಮಿನ್ ಅಹಮೇಕೈವ ಮೂಢಧೀ ಯಾನ್ಯಮಿಚ್ಛಂತ್ಯ ತಸ್ಮಾತ್ ಅನ್ಯಸ್ಮಾತ್ ಕಾಂತಮಚ್ಯುತಾತ್. ವಿದೇಹ ಪಟ್ಟಣದಲ್ಲಿ ನಾನೊಬ್ಬಳೇ ಅವಿವೇಕಿ. ಯಾಕೆಂದರೆ ದೇವರನ್ನು ಬಿಟ್ಟು ಉಳಿದ ಯಾರನ್ನೋ ಸುಖವನ್ನು ಕೊಡ್ತಾರೆ ಅಂತ ಅಂದುಕೊಂಡಲ್ಲ. ಸಹೃತ್ಪ್ರಷ್ಠತಮೋ ನಾಥ ಆತ್ಮ ಚಾಯಂ ಶರೀರಿಣಾಂ ತಂ ವಿಕ್ರೀಯಾತ್ಮನೈವಾಹಂ ರಮೇನೇನ ಯಥಾ ನಮಾ. ಯಥಾ ರಮ ದೇವರು ಸುಹೃತ್, ನನ್ನ ಅತ್ಯಂತ ಬಂಧು. ಪ್ರೇಷ್ಠತಮ ಅತ್ಯಂತ ಪ್ರಿಯ. ಶರೀರಿಣಾಂ ಆತ್ಮ ಎಲ್ಲರ ಅಂತರ್ಯಾಮಿ. ಅವನಿಗೆ ಈ ದೇಹವನ್ನು ಒಪ್ಪಿಸಿ ಲಕ್ಷ್ಮಿಯಂತೆ ಸುಖವಾಗಿರ್ತೇನೆ. ರಮೇ ಅನೇನ ಯಥಾ ರಮ. ಓ, ಏನಿದು, ಎಲ್ಲರೂ ಹೀಗೆ ಮಾಡಬೇಕಾ ಏನ ಅಂತ? ಇಲ್ಲ, ಅದು ಇಲ್ಲ. ಪಿಂಗಳೆಗೆ ಯೋಗ್ಯವಾದದ್ದನ್ನು ಪಿಂಗಳೆ ಮಾಡಿದಳು. ಆ ಪಿಂಗಳೆಯನ್ನು ಇವನು ಯಾವ ದೃಷ್ಟಿಯಿಂದ ಕಂಡಿರಬೇಡ. ಇವನು ಯಾಕಿಲ್ಲ ಅಂದ್ರೆ ಉಲ್ಲೇಖಿಸ್ತಾನೆ ಅವಧೂತ. ಆ ಪಿಂಗಳೆ ಮುಂದೆ ತ್ರಿವಕ್ರೆಯಾಗಿ ಬರುವುದು. ಈ ಪಿಂಗಳೆಯೇ ತ್ರಿವಕ್ರೆಯಾಗಿ ಬಂದು ಯದುವಿನ ಕಾಲದಲ್ಲಿ, ಯದುವಿನ ಕಾಲ ಎಷ್ಟು ಯುಗಗಳ ಹಿಂದೆ ಗೊತ್ತೇನು? ಯಾವುದೋ ಯುಗದಲ್ಲಿದ್ದಾನೆ ಅವನು ಯದು. ಮುಂದೆ ಕೃಷ್ಣಾವತಾರ ಕಾಲದಲ್ಲಿ ಅವಳು ತ್ರಿವಕ್ರೆಯಾಗಿ ಬರುವುದು. ತ್ರಿವಕ್ರೆ ಅಂತಂದರೆ ಮೂರರಲ್ಲಿ ಸೊಟ್ಟಾಗಿರುವವಳು ಅಂತ. ಅದು ಎಲ್ಲ ಚಲುವೆಯರಿಗೆ ಇರತಕ್ಕಂತಹ ಹೆಸರು. ತ್ರಿವಕ್ರೆ ಅಂದರೆ ಮೂರು ಕಡೆ ವಕ್ರವಾಗಿದ್ದಾಳೆ ಅಂತ ಹೇಳಿ ಅವತ್ತಿನ ಕಾಲದಲ್ಲಿ ಒಳ್ಳೆ ಹೆಸರದು. ತುಟಿ ಕೊಂಕಿಸಬಲ್ಲಳು, ಕಡೆಗಣ್ಣ ನೋಟ ಬೀರಬಲ್ಲಳು, ಆಮೇಲೆ ಅವಳು ಈ ದೇಹದಲ್ಲಿ ವಕ್ರವಾಗಿದ್ದಾಳೆ, ಬಡ ನಡುವಿನವಳು. ಈ ಮೂರು ವಕ್ರತೆಗಳನ್ನು ತ್ರಿವಕ್ರ ಅಂತ ಕರೆಯೋದು. ಚೆಲುವೆ ಅಂತ ಹೆಸರಿಟ್ಟಿದ್ರು, ಆದರೆ ಅವಳು ಗೂನು ಬೆನ್ನಿತ್ತು. ಅವಳು ಆಮೇಲೆ ಸರಿ ಹೋಯಿತು, ದೇವರು ಬಂದು ಸರಿ ಮಾಡಿದ. ಆ ಪಿಂಗಳೆ ತ್ರಿವಕ್ರೆಯಾಗಿದ್ದು, ತ್ರಿವಕ್ರೆಯ ಮಗ ವಿಶೋಕ ಅವನು ಭೀಮಸೇನನ ಸಾರಥಿಯಾದ. ಪಂಚರಾತ್ರವನ್ನೆಲ್ಲ ನಾರದರಿಂದ ತಿಳಿದುಕೊಂಡು ಸುಮಾರು 5-6 ವರ್ಷ ಅವನಿಗೆ ಅವಾಗಲೇ ವಿದ್ಯಾಭ್ಯಾಸ ಮಾಡಿ ಕಡೆಯ ತನಕ ಭೀಮಸೇನನ ಹತ್ತಿರ ಸಾರಥಿಯಾಗಿದ್ದ. ಕೃಷ್ಣನ ಮಗ ಅವನು. ಕೃಷ್ಣ ಮತ್ತು ತ್ರಿವಕ್ರೆಯರ ದಾಂಪತ್ಯದಿಂದ ಬಂದ ಮಗ ವಿಶೋಕ. ಇರಲಿ, ಅವಳನ್ನು ಇವನು ಗಮನಿಸಿದ್ದಾನೆ. ಬೇರೆಯವರ ಹೆಸರು ತೆಗೆದುಕೊಳ್ಬಹುದಿತ್ತು. ಪ್ರಾಯ ಆ ಅವಧೂತನಿಗೆ ಗೊತ್ತಿತ್ತು ಕಾಣುತ್ತೆ, ಇವಳದು ಯಾವುದೋ ದೊಡ್ಡ ಯೋಗ್ಯತೆಯ ಜೀವ ಅಂತ. ಇದು ಪೂರ್ತಿ ಗೊತ್ತಿಲ್ಲದೆ ಇರ್ಬೋದು, ಮುಂದೆ ಕೃಷ್ಣನ ಪತ್ನಿ ಆಗ್ತಾಳೆ ಅಂತ. ಆದರೆ ಅವಳು ಅವನ ಗಮನವನ್ನು ಏಕೆ ಸೆಳೆದದ್ದು? ಇದೇ ಕಾರಣದಿಂದ, ನಾನು ಲಕ್ಷ್ಮೀದೇವಿಯ ತರಹ ಆನಂದ ಪಡ್ತೇನೆ ಅಂತಂದು. ಅದು ಅವನ ಗಮನ ಸೆಳೆದಿರಲಿಕ್ಕೆ ಸಾಕು. ಯಾಕೆಂದರೆ ಎಲ್ಲ ಬೆಲೆವೆಣ್ಣುಗಳಿಗೂ ಕೂಡ ಒಂದು ರಿಯಲೈಸೇಷನ್ ಆಗ್ಬೋದು ಒಂದು ಟೈಮ್ ಆದಮೇಲೆ, ಗೊತ್ತಿಲ್ಲ, ಸಾಮಾನ್ಯ ಆಗಬಹುದು ಅಂತ ಅಂದ್ಕೊಳ್ಬಹುದು. ಯಾಕೆಂತಂದರೆ ಅವರ ಕೆರಿಯರ್ ಬಿದ್ದು ಹೋದಾಗ ಹಾಗನ್ಸೋದು ಸಹಜ ಅಲ್ವೇ? ಈ ರೆಸ್ಲರ್ಸ್ ಇರ್ತಾರಲ್ಲ, ಕುಸ್ತಿಪಟುಗಳು, ಆ ರೆಸ್ಲರ್ಗಳು ಯೌವನದ ಆರಂಭದ ದಿನಗಳಲ್ಲಿ, ಅಂದರೆ ಅವರ ಕೆರಿಯರ್ ಶುರು ಆದಾಗ ಹಲವಾರು ಜನ ಮಲ್ಲರನ್ನು ಗೆದ್ದು ಸೊಕ್ಕಿರ್ತಾರೆ, ಬೇರೆ ಏನು ಕಾಣೋದೇ ಇಲ್ಲ. ಎದುರುಗಡೆ ಮಲ್ಲ ಸೋತು ಅಳ್ತಾ ಇರ್ತಾನೆ. ಕ್ರಮೇಣ ಇವರಿಗೆ ವಯಸ್ಸಾಗಿ ಸೋತಾಗ, ಅಯ್ಯೋ ದೇವರೇ ಪಾಪ, ಅವನು ಅವತ್ತು ಅತ್ತದ್ದು ಇದಕ್ಕಾಗಿ ಅಂತ ಅನ್ನಿಸುತ್ತೆ. ಅದರಿಂದ ಪ್ರತಿಯೊಬ್ಬರಿಗೂ ಕೂಡ ತಮ್ಮ ಕೆರಿಯರಲ್ಲಿ ಒಂದು ಅವಸ್ಥೆ ಬಂದಾಗ, ಛೇ, ನಾನು ಅವತ್ತು ಅವನ ಹತ್ರ ಆ ರೀತಿ ನಡ್ಕೊಳ್ಬಾರ್ದಿತ್ತೇನೋ ಅನ್ನಿಸುವ ಸಾಧ್ಯತೆ ಇಲ್ಲದಿಲ್ಲ. ಹಾಗೆ ಒಬ್ಬ ಈ ತರಹದ ಹೆಣ್ಣು ಮಕ್ಕಳು, ಮೈಮಾರುವ ಹೆಣ್ಣು ಮಕ್ಕಳಿಗೆ ಆ ತರಹ ಅನ್ನಿಸಿರಬಹುದು. ಪ್ರತಿಯೊಬ್ಬರಿಗೂ ಅನ್ನಿಸಬಹುದು, ಛೇ, ನಾನು ಅವತ್ತು ಆ ರೀತಿ ಮಾಡಬಾರ್ದಿತ್ತು ಅಂತ. ಅವ್ರನ್ನೆಲ್ಲ ಅವನು ಬಿಟ್ಟ.
ಪ್ರತ್ಯೇಕವಾಗಿ ಪಿಂಗಳಯನ್ನು ತೆಗೆದುಕೊಳ್ತಾನೆ. ಯಾಕೆ ಅಂದರೆ ಅವಳು ಆ ಮಾತು ಹೇಳಿದ್ದು ಅವನಿಗೆ ಕೇಳಿಸಿರಬೇಕು, ಓಡಾಡ್ತಾ ಇರಬೇಕಾದ್ರೆ. ರಮೇನೇನ ಯಥಾ ರಮಾ, ಲಕ್ಷ್ಮೀದೇವಿಯ ಹಾಗೆ ನನ್ನ ಒಳಗಡೆ ಇರುವ ದೇವರೊಡನೆ ಕ್ರೀಡಿಸುತ್ತೇನೆ ಅಂತ ಹೇಳಿದ್ದು ಅವನಲ್ಲಿ ಬಹಳ ಪರಿಣಾಮ ಉಂಟು ಮಾಡಿರಬೇಕು. ಅದನ್ನು ಅವನು ದಾಖಲಿಸಿದ್ದಾನೆ. ಅವಳ ಸಾಕ್ಷಾತ್ಕಾರಕ್ಕೆ ಅದೇನೋ ಕಾರಣ, ಆದರೆ ವಸ್ತುಸ್ಥಿತಿ ಏನು? ಎಲ್ಲ ಹೆಣ್ಣು ಮಕ್ಕಳು ಕೂಡ ದೇವರನ್ನು ಹಾಗೆ ಚಿಂತಿಸಬೇಕೇ ಅಂತ ಪ್ರಶ್ನೆ. ಅದಕ್ಕೆ ಮಧ್ವಾಚಾರ್ಯರು ಹೇಳಿದ್ರು, ಅಲ್ಲ, ಭಗವದ್ ಭಾರ್ಯತಾ ಯೋಗ್ಯ ಕಾಶ್ಚಿದ್ ಅಪ್ಸರಸ ಸ್ತ್ರೀಯ. ಪರಮಾತ್ಮನ ಹೆಂಡತಿಯಾಗುವ ಯೋಗ್ಯತೆ ಕೆಲವು ಅಪ್ಸರ ಸ್ತ್ರೀಯರಿಗಿರುತ್ತೆ. ಅಪ್ಸರೆಯರು ಅಂದ್ರೇನು? ನೀರಿನಿಂದೆದ್ದು ಬಂದ ಚೆಲುವೆಯರು ಅಂತ. ಅಪಹ ಅಂದರೆ ನೀರು, ಅದರಿಂದೆದ್ದು ಬಂದವರು ನೀರ್ಮಯ್ಯ ಚೆಲುವೆಯರು. ಕೆಲವು ಅಪ್ಸರ ಸ್ತ್ರೀಯರಿಗೆ ಪರಮಾತ್ಮನ ಹೆಂಡತಿಯಾಗುವ ವಿಶಿಷ್ಟ ಯೋಗ್ಯತೆ ಇರುತ್ತೆ. ರಮಾವೇಶಾತ್ ಕದಾಚಿತ್ ಸ್ಯುಹು ತಾಸ್ವೇಕಾ ಪಿಂಗಲಾಭವತ್. ಅದು ಏನು? ರಮಾವೇಶಾತ್, ಲಕ್ಷ್ಮೀದೇವಿಯ ಆವೇಶ ಇದ್ದರೆ, ಲಕ್ಷ್ಮೀದೇವಿಯ ಆವೇಶ ಇದ್ದರೆ ಅಂತಹವರಲ್ಲಿ ಒಬ್ಬಳು ರಮಾ, ಪಿಂಗಳ ಆಗಿದ್ಲು. ತದನ್ಯಾಸಾಂ ಮಹಾನ್ ದೋಷಃ ಭಗವದ್ ಭಾರ್ಯತಾ ಸ್ಮೃತವು ಇತಿ ಸ್ವಾಭಾವ್ಯೇ. ಅದು ಬಿಟ್ಟು ಬೇರೆ ಹೆಣ್ಣು ಮಕ್ಕಳೆಲ್ಲ ದೇವರನ್ನ ಗಂಡ ಅಂತ ಅಂದುಕೊಂಡ್ರೆ ಅದು ದೋಷ. ಅವನು ಸ್ವಾಮಿ, ದೊರೆ, ರಾಜ, ತಂದೆ, ಈ ತರಹ ದೇವರನ್ನ ಕಾಣಬೇಕು. ಹಾಗಾದರೆ ಪುರಂದರದಾಸರು ಬರೆದಿದ್ದಾರೆ. ಪುರಂದರದಾಸರು ಆ ಭಾವನೆಯಲ್ಲಿ ಅನೇಕ ಪದ್ಯಗಳನ್ನು ಬರೆದಿದ್ದಾರಲ್ಲ. ಇದೇ ಸಮಯರಂಗ ಬಾರೆಲೋ ಅಂತಂದರು. ಅದೆಲ್ಲ ಒಬ್ಬ ಹೆಣ್ಣು ಕೃಷ್ಣನಲ್ಲಿ ತೋಡಿಕೊಳ್ಳುವ ತವಕದ ತರಹ ಇಲ್ಲಿವೆ. ಅದೆಲ್ಲ ಆ ಪದ್ಯಗಳೆಲ್ಲ ಟ್ರಾನ್ಸ್ಲೇಷನ್ ಅಷ್ಟೇ. ಶರಣಸತಿ, ಲಿಂಗಪತಿ ಅಂತನ್ನುವ ಭಾವನೆಯಲ್ಲಿ ಬರೆದವುಗಳಲ್ಲ. ಶರಣಸತಿ ಅಂತಂದರೆ ಭಗವದ್ಭಕ್ತ ಹೆಣ್ಣಿದ್ದ ಹಾಗೆ, ಭಗವಂತ ಗಂಡಿದ್ದ ಹಾಗೆ ಅಂತ ಕೆಲವೊಂದು ಉಪಾಸನೆಗಳುಂಟು. ಆ ಹಿನ್ನೆಲೆಯಲ್ಲಿ ಅನೇಕ ಮಾತುಗಳು ಬಂದು ಹೋಗಿವೆ, ಅನೇಕ ವಚನಗಳು ಬಂದು ಹೋಗಿವೆ. ಆದರೆ ಅದು ಜೈವಿಕ ಯೋಗ್ಯತೆಯನ್ನು ನೋಡಿದಾಗ ಇಟ್ ಈಸ್ ನಾಟ್ ಅಪ್ಲಿಕೇಬಲ್ ಟು ಆಲ್. ಅವರವರ ಯೋಗ್ಯತೆ ಅವರವರಿಗೆ. ಅದರಿಂದಾಗಿ ಪಿಂಗಳ ಆ ಯೋಗ್ಯತೆ ಅವಳು ಹೇಳಿದ್ರು, ಎಲ್ಲರೂ ಕೂಡ ಅದನ್ನು ಹೇಳಲಿಕ್ಕೆ ಹೋಗಬಾರದು. ಈಗ ನಿಮ್ಮ ನಡುವಿನ ಸಾಮಾನ್ಯ ಹುಡುಗಿಯರೆಲ್ಲ ಕೃಷ್ಣನೇ ನನ್ನ ಗಂಡ ಅನ್ನೋದು ಬೇಕಿಲ್ಲ. ಸ್ವಭಾವ ಹೇಗಿರುತ್ತೋ ಗೊತ್ತಿಲ್ಲ. ಎದುರುಗಡೆ ಇರೋರು ಕೃಷ್ಣ ನನ್ನ ಗಂಡ ಅಂದರೆ ಅವ್ರ ಅಪ್ಸರೆಯೋ ಹೌದೋ ಅಲ್ವೋ ಅಂತ ಹೇಳಲಿಕ್ಕೆ ನಮ್ಮ ಕೈಲೂ ಆಗಲ್ಲ. ಸಾಧ್ಯತೆ ಹೀಗಿಲ್ಲ ಅಷ್ಟೇ. ಇದು ಎಲ್ಲರಿಗೂ ಅಲ್ಲ ಅನ್ನೋದಷ್ಟೇ ನಮ್ಮ ತಿಳುವಳಿಕೆ ಆಗಿರಬೇಕು. ನಮ್ಮ ತಿಳುವಳಿಕೆ ಎಲ್ಲರಿಗೂ ಅಲ್ಲ. ಅದರ ಮೂಲಕ ನಮ್ಮ ಸ್ವಭಾವ ಏನು ಅನ್ನೋದು ಅವರವರು ಗೊತ್ತಾಗಬೇಕು. ಇರೋದು ವಸ್ತುಸ್ಥಿತಿ ಇದು. ಎಲ್ಲರೂ ದೇವರನ್ನು ಗಂಡ ಅಂತ ಉಪಾಸನೆ ಮಾಡಿಕೊಳ್ಳೋದಿಲ್ಲ, ಅಷ್ಟೇ ಉದ್ದೇಶ, ಮತ್ತಿನ್ನೇನಿಲ್ಲ. ಈ ರೀತಿ ಅವಳು ಮುಂದೆ ಹೇಳ್ತಾಳೆ, ಕಿಯತ್ ಪ್ರಿಯಂತೆ ವಿಭಜನ್ ಕಾಮಾನ್ಮೇ ಕಾಮದಾನರಾಹ ಆದ್ಯಾಂತವಂತೋ ಭಾರ್ಯಾಯಾಹ ದೇವಾ ವಾ ಕಾಲ ವಿದ್ರುತಾಹ. ನಾನು ಇಷ್ಟು ವರ್ಷ ಈ ಪ್ರೊಫೆಷನ್ನಲ್ಲಿ ಇದ್ದೆ, ಏನು ಪಡೆದ ಹಾಗಾಯಿತು? ಏನು ಕಾಮಗಳನ್ನು ನಾನು ಅನುಭವಿಸಿದ ಹಾಗಾಯಿತು? ಎಲ್ಲರಿಗೂ ಸಾಮಾನ್ಯವಾದದ್ದನ್ನೇ ನಾನು ಅನುಭವಿಸಿದೆ. ಎಲ್ಲರೂ ಕೂಡ, ಉಳಿದವರೆಲ್ಲ ಏನು ಸುಖ ಪಡ್ತಾ ಇದ್ದಾರೆ? ಎಲ್ಲರೂ ಇಷ್ಟರಲ್ಲೇ ಇದ್ದಾರೆ. ಧರ್ಮಾರ್ಥ ಕಾಮಗಳ ಬದಲಾವಣೆ ಯಾರಿಗೂ ಹಂಚೋದಿರಲ್ಲ. ಧರ್ಮದಲ್ಲಿ ಒಟ್ಟಿಗೆ ನಡೀತೇನೆ ಅಂತ ಯಾರಿಗೂ ಶಪಥ ಮಾಡಲಿಕ್ಕಿರಲ್ಲ. ಅಷ್ಟೇ. ಅರ್ಥ ನಮ್ಮದೇ, ಅವ್ರ ಜೊತೆ ಹಂಚ್ಕೊಳ್ಳೋದಿಲ್ಲ, ಯಾರ ಜೊತೆಗೂ ಹಂಚ್ಕೊಳ್ಳೋದಿಲ್ಲ. ಕಾಮ ಎಲ್ಲರಿಗೂ ಇರೋವಂಥದ್ದು ನಮಗಿರುತ್ತೆ. ನಾನು ಏನು ಸಾಧನೆ ಮಾಡಿದ ಹಾಗಾಯಿತು ಅಂತ ಅವಳು ಅಂದುಕೊಂಡ್ಳು. ನಮ್ಮೇ ಭಗವಾನ್ ಪ್ರೀತೋ ವಿಷ್ಣುಕ್ಕೇನಾಪಿ ಕರ್ಮಣ ನಿರ್ವೇದೋಯಂ ದುರಾಚಾಯ ಯನ್ಮೇ ಜಾತ ಸುಖಾವಹ
ದೇವರು ಇವತ್ತು ಪ್ರೀತನಾದ ಅಂತ ಕಾಣುತ್ತಿಲ್ಲ. ಅಂದರೆ ಈ ರಿಯಲೈಸೇಷನ್ನೇ ನನಗಿರ್ತಿರಲಿಲ್ಲ. ಯಾಕೆಂದರೆ ವೈರಾಗ್ಯ ಅನ್ನೋದು ಸುಖಕ್ಕೆ ಕಾರಣ. ಮೈವಂಚಿರ್ಮಂದ ಭಾಗ್ಯಾಯ ಕ್ಲೇಶ ನಿರ್ವೇದಹೇತವ ಏನಾನುಬಂಧಂ ನಿರಹೃತ್ಯ ಪುರುಷಶ್ಚಮಮೃಚ್ಛತಿ. ಈ ಮಂದಭಾಗ್ಯಳಾದ ಇವಳಿಗೆ, ಅಂದರೆ ಪಿಂಗಳೆತನಿಗೆ ಹೇಳ್ಕೊಳ್ಳೋದು, ಇವಳಿಗೆ ಇವತ್ತಿಗೆ ಭಾಗ್ಯೋದಯ ಆಗಲಿಕ್ಕೆ ಶುರುವಾಯಿತು. ಏನಾನುಬಂಧಂ ನಿರಹೃತ್ಯ, ಈ ಕಷ್ಟಗಳೆಲ್ಲ ಬಂದು ನನಗೆ ವೈರಾಗ್ಯಕ್ಕೆ ಕಾರಣ ಆಯಿತು. ಈ ಕಷ್ಟಗಳೇ ಇಷ್ಟಕ್ಕೆ ಮೆಟ್ಟಿಲಾಯಿತು. ಈ ಕಷ್ಟ ಬರಲಿಲ್ಲ ಅಂತಂದಿದ್ರೆ ನಾನಿನ್ನೂ ಅದೇ ಭ್ರಮೆಯಲ್ಲಿರ್ತಾ ಇದ್ದೆ. ಈಗ ನನಗೆ ಸಾಕ್ಷಾತ್ಕಾರ ಆಯಿತು. ತೇನೋಪಕೃತಮಾದಾಯ ಶಿರಸಾಗ್ರಾಮ್ಯ ಸಂಗತಾ ತ್ಯಕ್ತ್ವಾ ದುರಾಚಾಚರಣಂ ವ್ರಜಾಮಿತಮಧೀಶ್ವರಂ. ಆ ದೇವರಿಂದ ಏನೆಲ್ಲ ಉಪಕಾರ ಆಯಿತು ಅದನ್ನೆಲ್ಲ ನೆನಪಿಸಿಕೊಂಡು ಅದನ್ನೆಲ್ಲ ತೊರೆದು ದೇವರನ್ನು ಮೊರೆ ಹೊಕ್ಕುತ್ತೇನೆ. ಸಂತುಷ್ಟಾ ಶ್ರದ್ಧದತ್ತೇತತ್ ಯಥಾ ಲಾಭೇನ ಜೀವತಿ ವಿಹರಾಮ್ಯ ಮುನೈವಾಹಂ ಆತ್ಮನಾರಮಣೇನ ವೈ. ಇನ್ನು ಮೇಲೆ ಮುಗೀತು. ಯಾರಿಗೂ ನಾನು ಕಾಯೋದಿಲ್ಲ, ಯಾರನ್ನೂ ಹತ್ತಿರ ಬಿಡೋದಿಲ್ಲ, ಯಾರಿಗೂ ಈ ದೇಹ ಅಲ್ಲ, ಏನಿದೆಯೋ ಅದನ್ನು ಭೋಗಿಸುತ್ತಾ, ಅಂದರೆ ಊಟ ತಿಂಡಿ ಇತ್ಯಾದಿಗಳು ಏನು ಸಿಗುತ್ತೋ ಅದು ದೇವರ ಜೊತೆಗೆ ಏಕಾಂತದಲ್ಲಿ ನಾನೊಬ್ಬಳೇ ಇದ್ದು ಬಿಡ್ತೇನೆ. ಸಂಸಾರ ಕೂಪೇ ಪತಿತಂ ವಿಷಯೈರ್ಮುಷಿತೆ ಕ್ಷಣಂ ಗ್ರಸ್ತಂ ಕಾಲಾಹಿನಾತ್ಮಾನಂ ಕೋನ್ಯೋಸ್ಮಾತ್ರಾತುಮೀಶ್ವರ. ಸಂಸಾರವೆಂಬ ಬಾವಿಯಲ್ಲಿ ಬಿದ್ದು ವಿಷಯ ಪದಾರ್ಥಗಳಿಂದ ಕಣ್ಣನ್ನು ಕಳೆದುಕೊಂಡ ನನಗೆ ದೇವರೊಬ್ಬ ಮಾತ್ರ ಶರಣು, ಬೇರೆ ಯಾರೂ ಇದರಿಂದ ಉದ್ಧಾರ ಮಾಡಲಿಕ್ಕಾಗಲ್ಲ. ಆತ್ಮೈವಶ್ಚಾತ್ಮನೋ ಬಂಧು ನಿರ್ವಿದ್ಯೇತ ಯದಾಖಿಲಾತ್ ಅಪ್ರಮತ್ತ ಇದಂ ಪಶ್ಚೇತ್ ಗ್ರಸ್ತಂ ಕಾಲಾಹಿನಾ ಜಗತ್. ಜೀವನೇ ತನ್ನನ್ನು ರಕ್ಷಿಸಿಕೊಳ್ಳಬಲ್ಲ ಯಾವಾಗ ಎಲ್ಲ ಆಸೆಗಳಿಂದ ಸಾಧ್ಯವಾದಷ್ಟು ದೂರದಲ್ಲಿ ಇದ್ದರೆ. ಈ ಜಗತ್ತಿನ ತಟಸ್ಥವಾಗಿ ನೋಡಬೇಕು. ನಮ್ಮ ದೇಹ ಇದು ನಮ್ಮ ನೆಲೆದಾಣ ನಿಲ್ದಾಣ ಅಂತ ಅಂದ್ಕೊಂಡಿರಬೇಕು. ನಾವೆಲ್ಲ ಒಂದು ಊರಿಗೆ ಹೋಗಬೇಕಾದರೆ ಅನೇಕ ನಿಲ್ದಾಣಗಳನ್ನು ತಟಸ್ಥವಾಗಿ ನೋಡ್ತೇವೆ. ಅಲ್ಲಿ ಇಳಿದು ಬಿಡೋಲ್ಲ, ಅಲ್ಲೇ ಕೂತು ಬಿಡೋಲ್ಲ. ನಮ್ಗೆ ಗೊತ್ತಿರುತ್ತೆ ಯಾವುದು ಟಾರ್ಗೆಟ್ ಅಂತ. ಅಲ್ಲಿಗೆ ಹೋಗೋವರೆಗೂ ಈ ಊರು ಬಂತು, ನೋಡಿದೆವು, ಹೋದೆವು. ಆ ಊರಲ್ಲಿ ನಮ್ದು ಯಾವುದೂ ಇಲ್ಲ, ನಮ್ಮ ಯಾವ ಕೆಲಸಗಳೂ ಇಲ್ಲ. ಆ ತಟಸ್ಥತೆ ಇರಬೇಕು ದೇಹದಲ್ಲಿ. ಆವಾಗ ಅವನು ಉದ್ಧಾರ ಆಗ್ತಾನೆ. ನಾನು ಹಾಗಿರಬೇಕು ಅಂತ ಅಂದುಕೊಂಡಿದ್ದೇನೆ. ಏವಂ ವ್ಯವಸ್ಥಿತ ಮತಿರ್ದುರಾತ ಕಾಂತತರ್ಚಜಾ ಚಿತ್ತೋಪಚಮಮಾಸ್ಥಾಯ ಶಯ್ಯಾಂಪವಿವೇಶ. ಈ ರೀತಿಯಾಗಿ ತೀರ್ಮಾನ ಮಾಡಿ ಪಿಂಗಳೆ ಸುಖವಾಗಿ ಕುಳಿತಳು. ಆಶಾಹಿ ಪರಮಂ ದುಃಖಂ ನೈರಾಶ್ಯಂ ಪರಮಂ ಸುಖಂ ಯಥಾ ಸಂಛಿದ್ಯ ಕಾಂತಾಚಾಂ ಸುಖಂ ಸುಶ್ವಾಪ ಪಿಂಗಳ. ಅವತ್ತಿನಿಂದ ಅವಳ ಸುಖ ಶುರು ಆಯಿತು, ಪಿಂಗಳೆ ಎದ್ದು. ಹೀಗೆ ಶ್ರೀಮದ್ಭಾಗವತದಲ್ಲಿ ಏಕಾದಶ ಸ್ಕಂಧದಲ್ಲಿ 8ನೇ ಅಧ್ಯಾಯ ಮುಗಿದದ್ದು. ಬ್ರಾಹ್ಮಣ ಉವಾಚ ಪರಿಗ್ರಹೋ ಹಿ ದುಃಖಾಯ ಯದ್ಯತ್ ಪ್ರಿಯತಮಂ ನೃಣಾಂ ಅನಂತ ಸುಖಮಾಪ್ನೋತಿ ತದ್ವಿದ್ವಾನ್ ಯಸ್ತ್ವ ಕಿಂಚನಃ. ಜೊತೆಯಲ್ಲಿ ಏನನ್ನು ಹೊಂದಿರೋದು ದುಃಖ. ಅಂದರೆ ಅದು ತಲೆಯಲ್ಲಿರಬಾರ್ದು, ನಾ ಇದನ್ನು ಹೊಂದಿದ್ದೇನೆ ಅಂತ ತಲೆಗೇರಬಾರ್ದು. ಅಧಿಕಾರ ಅನ್ನೋದು ಕಾಲ ಕೆಳಗಡೆ ಇರಬೇಕೇ ವಿನಃ ತಲೆಗೇರಬಾರ್ದು. ಕರ್ತವ್ಯ ಮಾಡಬೇಕು, ನಾನಿಂತಹವನು ಅಂತ ಅದರಿಂದ ಅಹಂಕಾರ ಬರಬಾರ್ದು. ಬಹಳ ಕಷ್ಟದ ಪರಿಸ್ಥಿತಿ ಅದು, ಆದರೆ ಸುಖ ಹೊಂದಲಿಕ್ಕೆ ಅದು ಅನಿವಾರ್ಯ. ಅನಂತ ಸುಖಮಾಪ್ನೋತಿ ತದ್ವಿದ್ವಾನ್ ಯಸ್ತ್ವ ಕಿಂಚನಃ. ಅಕಿಂಚನ ಅನ್ನೋದಕ್ಕೆ ಏನು ಇಲ್ಲದೆ ಇರೋ ಬಡವ ಅಂತ ಅರ್ಥ ಮಾಡ್ತಾರೆ. ಅಲ್ಲ, ಯಾವುದೂ ತನ್ನದಲ್ಲ ಅಂತ ಅಂದುಕೊಂಡವನು ಅಕಿಂಚನ. ತಲೆಯಲ್ಲಿ
ನಿರಾಳವಾಗಿ ಇರಬೇಕು, ಅವನು ಅಕಿಂಚನ. ಸಾಮಿಷಂ ಕುರರಂ ಜಘ್ನು ಬಲಿನೋ ಯೇ ನಿರಾಮಿತಾ ತದಾಮಿಚಂ ಪರಿತ್ಯಜ್ಯ ಸಸುಖಂ ಸಮವಿಂದತಾ. ಒಂದು ಪಕ್ಷಿ, ಪುಟ್ಟ ಪಕ್ಷಿ, ಮಾಂಸ ಇಟ್ಕೊಂಡಿತ್ತಂತೆ. ಹೋ ಅಂತ ಸುತ್ತಲೂ ಕೂಡ ಗಿಡುಗಗಳು, ಪಾಪ ಪುಟ್ಟ ಹಕ್ಕಿ, ಇವುಗಳೆಲ್ಲ ಸುಂಗ್ ತಿರುಗ್ತಾ ಇವೆ ಮೇಲ್ಗಡೆ. ನೋಡ್ತು, ಬಿಟ್ಬಿಡ್ತು ಮಾಂಸದ ತುಂಡು. ಅದೆಲ್ಲ ಇದ್ರ ಬಗ್ಗೆ ಲಕ್ಷ್ಯವೇ ಇಲ್ಲ. ಎಲ್ಲರೂ ಅದು ಜಗಳ ಶುರು ಮಾಡಿಬಿಟ್ರು. ಆ ಗಿಡುಗಗಳೆಲ್ಲ ಅಲ್ಲಿ ಜಗಳ ಶುರು ಮಾಡಿಬಿಟ್ರು. ಇದು ಸುಖವಾಗಿ ಇತ್ತು. ಇದರಿಂದ ನಾನೊಂದು ಕಲಿತೆ, ನಾವು ಏನನ್ನು ಹೊಂದಿರುತ್ತೇವೆ, ಎನಿಥಿಂಗ್ ವಿ ಹ್ಯಾವಿಂಗ್ ಮೆಂಟಲಿ ಈಸ್ ಬರ್ಡನ್. ಏನೇ ಆಗಲಿ ಅದು ತಲೆಗೇರಬಾರ್ದು, ಇರಬೇಕು. ಅಗತ್ಯ, ನಮ್ಮ ಜೊತೆಗಿರುವವರ ಅಗತ್ಯ, ನಮ್ಮ ಹಿರಿಯರ ಅಗತ್ಯ, ನಮ್ಮ ಕಿರಿಯರ ಅಗತ್ಯ, ಅದಕ್ಕಾಗಿ ಇದೆ. ನಿತ್ಯ ಸುಖ ಅನ್ನೋದು ಹೀಗಿರುತ್ತೆ. ನಿತ್ಯ ಸುಖಕ್ಕಾಗಿ ಇಲ್ಲಿ ಪ್ರಯತ್ನ ಪಡಬೇಕು, ಅಷ್ಟೇ ಇರಬೇಕು. ಆ ಭಾವನೆ ಇರುತ್ತೋ ಸುಖವಾಗಿ ಇರ್ತೇವೆ, ಇಲ್ಲವೋ ಸುಖವಾಗಿ ಇರಲ್ಲ. ಅದರಿಂದಾಗಿ ನಾನು ಕುರರ ಪಕ್ಷಿಯಿಂದ ಪಾಠ ಕಲಿತೆ. ನಮೇ ಮಾನವಮಾನೌಸ್ತೋ ನ ಚಿಂತಾಯೇಹ ಪುತ್ರಿಣಾಂ ಆತ್ಮಕ್ರೀಡ ಆತ್ಮರತೋ ವಿಚರಾಮೀಹ ಬಾಲವತ್. ಬಾಲಕನಿಂದ ಪಾಠ ಕಲಿತೆ. ಅಪಮಾನವೂ ಇಲ್ಲ, ಸನ್ಮಾನವೂ ಇಲ್ಲ. ಮಕ್ಕಳಿಗೆ ಶಾಲ್ ಹೊದ್ದಿಸಿ ಆ ಮಗು ಮೇಲೆ ಒಂದು ಪಂಚರತ್ನ ಗೀತೆಗಳನ್ನು ಬರೀರಿ, ಏನಿಲ್ಲ, ಅದಕ್ಕೆ ಐಡಿಯಾನೇ ಇಲ್ಲ. ಎಲ್ಲರ ಮುಂದೆ ಹೊಡಿರಿ, ಅಳತ್ತೆ, ನೋವಿನಿಂದ ಅಳೋದು ಸುಮ್ಮನೆ ಆಗ್ಬಿಡುತ್ತೆ. ಮತ್ತೆ ಯಥಾ ಪ್ರಕಾರ ಹಾಗೆ ನಾನು ಇರಬೇಕು ಅಂತ ಅಂದುಕೊಂಡೆ. ದ್ವಾವೇವ ಚಿಂತೆಯ ಮುಕ್ತೌ ಪರಮಾನಂದ ಆಪ್ಲುತೌ ಯೋ ವಿಮೂಢೋ ಜಡೋ ಬಾಲೋ ಯೋ ಗುಣೇಭ್ಯ ಪರಂಗತಃ. ಇಬ್ಬರೇ ಚಿಂತೆಯಿಂದ ಬಿಡುಗಡೆ ಹೊಂದಿದವರು. ಯಾರು ವಿಮುಕ್ತನೋ ಅವನು, ಯಾರು ಮೂರ್ಖನೋ ಅವನು. ಅಂದರೆ ಮೂರ್ಖನಾಗಬೇಕು ಅಂತಲ್ಲ, ಮೂರ್ಖನ ತರಹ ಇರಬೇಕು. ಮೂರ್ಖ ಯಾವ ರೀತಿ ಈ ಪ್ರಪಂಚಕ್ಕೆ ಸಂಬಂಧಿಸಿದವನಲ್ಲ ಅಂತ ಅಂದ್ಕೊಂಡಿರ್ತಾನೋ ಆ ರೀತಿ ಇರಬೇಕು. ಮೂರ್ಖರಾಗಿ ಅಂತ ಹೇಳ್ತಾ ಇರೋದಲ್ಲ. ನಾವು ಮುಕ್ತರಾಗಬೇಕೇ ವಿನಃ ಮೂರ್ಖರಾಗಬಾರದು. ಆ ದ್ವಂದ್ವ ಮುಕ್ತಿಯನ್ನು ಪಡ್ಕೊಳ್ಬೇಕು. ಸುಖ ದುಃಖಗಳು ಅನ್ನುವ ದ್ವಂದ್ವವನ್ನು ಸಹಿಸಿಕೊಳ್ಳಬೇಕು ಅಂತ. ಇನ್ನು ಒಬ್ಬ ಹುಡುಗಿಯಿಂದ ಪಾಠ ಕಲಿತೆ ಅಂತ ಹೇಳ್ತಾರೆ. ಮದುವೆಗೆ ತಯಾರಾಗಿರುತ್ತೆ, ಇನ್ನೇನು ಮದುವೆ ಆಗೋದ್ರಲ್ಲಿ ಇರುತ್ತೆ, ಇನ್ನೂ ಒಂದು 15-20 ದಿವಸ ಮದುವೆ ಆಗುವಂತಹ ಹುಡುಗಿ, ಅವಳಿಂದ ಒಂದು ಪಾಠ ಕಲಿತೆ ಅಂತ ಹೇಳ್ತಾನೆ. ಅದನ್ನು ನಾವು ನಾಳೆ ನೋಡೋಣ. ಈ ತನಕ ಏನು ಚಿಂತನೆ ಮಾಡಿದ್ದೆವು ಅದನ್ನು ಎಲ್ಲ ದೇವರಲ್ಲಿ ಅರ್ಪಿಸೋಣ. ಕೃಷ್ಣಾರ್ಪಣಮಸ್ತು. ಅನೇನ ಭಾವಿಯತ್ ಪುಣ್ಯಂ ತದಾಪ್ನೋತು ಪಿತಾಮಮ.